ಯೂಟ್ಯೂಬಿನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸಂಜೀವಿನಿ ಎಂಟರ್ಟೈನ್ಮೆಂಟ್ ಚಾನಲ್ ಪ್ರತಿ ಸರಿಯಂತೆ ಈ ಸರಿನೂ ಒಬ್ಬ ಸಾಧಕರನ್ನ ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಹೊರಟಿದ್ದೀವಿ. ಈಗ ಇವ್ರ ಬಗ್ಗೆ ಹೇಳೋದಾದರೆ ಇವ್ರು ಕಲಾವಿದರು. ಅದಕ್ಕಿಂತ ಹೆಚ್ಚಾಗಿ ಇವರು ಜೀವನ ಹೆಂಗಪ್ಪ ಅಂದರೆ ಒಂದು ಕರ್ನಾಟಕದ ಒಂದು ಬಾರ್ಡ್ರ್, ಮಹಾರಾಷ್ಟ್ರ ಕರ್ನಾಟಕದ ಬಾರ್ಡ್ರ್ ಕೊನೆ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಅವ್ರ ಜೀವನ ಯಾವ ರೀತಿ ಕವಲು ಹೊಡೆಯುತ್ತೆ ಅಂತ ಅಂದರೆ, ಅವರು ಹುಟ್ಟಿದ್ದ ಜಾಗದಿಂದ ಪ್ರತಿ 2-3 ವರ್ಷಕ್ಕೆ ಕ್ಷೇತ್ರ ಬದಲಾವಣೆ, ಪ್ರೊಫೆಷನಲ್ ಚೇಂಜಸ್ಸು, ಮತ್ತು ಒಬ್ಬ ಈಗ ಸಾಮಾನ್ಯವಾಗಿ ಮನುಷ್ಯರಿಗೆ ಏನು ಇರುತ್ತೆ ಅಂದರೆ, ಒಬ್ಬ ಮನುಷ್ಯ ಹುಡ್ತಾನೆ, ಬೆಳಿತಾನೆ, ಎಜುಕೇಷನ್ ಮುಗಿಸ್ತಾನೆ, ಒಂದು ಕಡೆ ಕೆಲಸಕ್ಕೆ ಸೇರ್ತಾನೆ, 35-40 ವರ್ಷ ಅಲ್ಲೇ ಒಂದೇ ಕೆಲಸದಲ್ಲಿ ಜೀವನ ಕಳೆದು ಬಿಡ್ತಾನೆ. ಅದ್ರ ನೆಕ್ಸ್ಟ್ ರಿಟೈರ್ಡ್ ಆಗ್ತಾನೆ, ಅವನ ಜೀವನ ಮುಗಿದೋಗುತ್ತೆ. ಕೆಲವೊಬ್ರ ಜೀವನ ಆ ಥರ ಆಗಲ್ಲ. ಅವರ ಜೀವನ ಹೆಂಗ ಇರುತ್ತೆ ಅಂದರೆ, ಕಡು ಬಡತನದಲ್ಲಿ ಹುಟ್ಟಿ ಸದಾ ಏಳಿಗೆಯತ್ತ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರ ಪ್ರಯತ್ನ, ಮತ್ತು ಅವರ ಏನಂತ ಹೇಳ್ಬೋದು ಅಂದರೆ, ಅವ್ರದ್ದು ಹಣೆ ಬರಹ ಇರ್ಬೋದು, ಋಣ ಇರ್ಬೋದು, ಅವ್ರ ಜೀವನ ಯಾವ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ. ಅವ್ರು ಹುಟ್ಟಿರೋದೇ ಒಂದು ಕಡೆ, ಬೆಳೆಯೋದೇ ಒಂದೊಂದು ಕಡೆಗೆ, ಪ್ರತಿ 2-3 ವರ್ಷಕ್ಕೆ ಸ್ಥಳ ಬದಲಾವಣೆ, ಊರುಗಳೇ ಚೇಂಜ್ ಆಗ್ತವೆ, ಪ್ರೊಫೆಷನಲ್ ಮಾಡುವಂಥ ಕೆಲಸಗಳು, ವ್ಯಾಪಾರಗಳೇ ಚೇಂಜ್ ಆಗ್ತವೆ. ಈ ರೀತಿ ವ್ಯಕ್ತಿಗಳ ಜೀವನ ಒಂದು ಸಾಧನೆ. ಅದು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಅದು ಎಲ್ಲರಿಗೂ ಸಾಧ್ಯತೆ ಇಲ್ದಿರೋಂಥದ್ದು. ಅವ್ರ ಜೀವನದಲ್ಲಿ ಎಲ್ಲ ಸತ್ವಗಳು ಇರ್ತವೆ, ಮತ್ತು ಥ್ರಿಲ್ ಇರುತ್ತೆ. ಒಂದು ಸಿನಿಮಾ, ಒಂದು RR ಫಿಲಿಮ್ ಆಗಲಿ, ಒಂದು ಸಸ್ಪೆನ್ಸ್ ಫಿಲಿಮ್ಮು, ಒಂದು ಎಲ್ಲ ನವರಸಗಳನ್ನು ಹೊಂದಿರುವಂಥ ಒಂದು ಸಿನಿಮಾ ಯಾವ ರೀತಿ ಇರುತ್ತೋ, ಇವ್ರ ಜೀವನದ ಕಥೆನೂ ಅದೇ ಥರ ಇರುತ್ತೆ. ಆ ರೀತಿ ವ್ಯಕ್ತಿಗಳಲ್ಲಿ ಇವರು ಒಬ್ಬರು. ಅವ್ರ ಹೆಸರು ಅಜಿತ್ ಜೈನ್ ಅಂತ. ಅವ್ರದ್ದು ಜೀವನ ಕೇಳಿ ನನಗಂತೂ ಭಾಳ ಆಶ್ಚರ್ಯ ಮತ್ತು ಅದ್ಭುತ ಅನ್ನಿಸ್ತು. ಅವರು ಯಾವುದೋ ಒಂದು ಸಣ್ಣ ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿ, ಮತ್ತು ಅಲ್ಪ ಸ್ವಲ್ಪ ಎಜುಕೇಷನ್ ವಿದ್ಯಾಭ್ಯಾಸ ಮಾಡಿ, ಮತ್ತು ಅವರ ಜೀವನ ಯಾವ ರೀತಿ ತಗೊಂಡು ಹೋಯ್ತು, ಮತ್ತು ಅವರ ಜೀವನದಲ್ಲಿ ಬಂದಂಥ ಸನ್ನಿವೇಶಗಳು, ಮತ್ತು ರೋಚಕತೆ ಆಗಲಿ, ಒಂದು ಸಾಧನೆ ಮೆಟ್ಲು, ಅವೆಲ್ಲ ಒಂದು ರೀತಿ ಸಾಧನೆ ಅಂತ ಹೇಳಿದರೆ, ಇನ್ನೊಂದು ರೀತಿ ಋಣನೇ ಇರ್ಬೋದು. ಏನೋ ಒಟ್ಟು ಅವ್ರ ಜೀವನದ ಬಗ್ಗೆ ಭಾಳ ಆಸಕ್ತಿ ಮತ್ತು ಭಾಳ ಚೆನ್ನಾಗಿದೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸಂಜೀವಿನಿ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಅಜಿತ್ ಜೈನ್ ಅಂತ ನನ್ನ ಹೆಸರು. ಮೂಲತಃ ನಾವು ಕಾಗವಾಡ ತಾಲೂಕು, ಅಂದರೆ ಬೆಳಗಾಂ ಜಿಲ್ಲೆಯ ಕಾಗವಾಡ ತಾಲೂಕು. ಮೊದಲು ಇದು ಅಥಣಿ ತಾಲೂಕು ಇರ್ತಿತ್ತು, ಇವಾಗ ನಮ್ಮ ಕಾಗವಾಡ ತಾಲೂಕು ಅಂತ ಆಗಿದೆ. ಅಲ್ಲಿಯವರು ಮೂಲತಃ. ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ನಮ್ಮ ಶಾಲೆ. ನಿಮ್ಮ ಫ್ಯಾಮಿಲಿ ಬಗ್ಗೆ, ನಿಮ್ಮ ತಂದೆ ತಾಯಿ? ನಮ್ಮ ತಂದೆ ತಾಯಿ ಅವರು ಅಗ್ರಿಕಲ್ಚರ್ ಮಾಡ್ತಾರೆ. ತಂದೆ ಹೆಸರು ಸಾತಪ್ಪ ಅಂತ. ತಾಯಿ ಕಮಲ. ಮತ್ತು ಅವ್ರ ಎಷ್ಟು ಜನ ಅಣ್ಣ ತಮ್ಮಂದಿದ್ರು ಸರ್? ನಮ್ಮ ತಂದೆ ಇಬ್ರು, ತಂದೆ ಮತ್ತೆ ಅವ್ರ ಬ್ರದರ್ ಇಬ್ರು. ನಮ್ಮ ತಂದೆ ಚಿಕ್ಕವರು, ಅಗ್ರಿಕಲ್ಚರ್ ಮಾಡ್ತಾರೆ. ಅಗ್ರಿಕಲ್ಚರ್ ಮಾಡ್ಕೊಂಡೆ ಟೈಲರಿಂಗ್ ಕೂಡ ಮಾಡ್ತಿದ್ರು. ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ, ಅವರು ಪಂಕ್ಚರ್ ಕೂಡ ತೆಗಿತಾ ಇದ್ರು. ಆ ಟೈಮಲ್ಲಿ ಪಂಕ್ಚರ್ ಅಂಗಡಿ, ನಮ್ಮಲ್ಲಿ ಹಳ್ಳಿ ಪಂಕ್ಚರ್ ಹಾಕೋರು ಯಾರು ಇರ್ಲಿಲ್ಲ. ಎಷ್ಟು ಮನೆ ಹಳ್ಳಿ ಸರ್ ನಿಮ್ದು? ಅದು ಒಂದು 500 ಮನೆ ಹಳ್ಳಿ. 500. ಅಲ್ಲಿ ಏನಾರ ಹೈವೇ ರೋಡ್ ಏನಾರ ಇದ್ದು ನಿಮ್ಮ ಹಳ್ಳಿಗೆ? ಹೈವೇ ಎಲ್ಲ ಇಲ್ಲ. ಹೈವೇಗೆಲ್ಲ ಬರ್ಬೇಕು ಅಂದ್ರೆ ಅಲ್ಲಿಂದ 4-5 ಕಿಲೋಮೀಟರ್ ದೂರನೇ ಬರ್ಬೇಕು. 2-3 ಕಿಲೋಮೀಟರ್ ದೂರ ಬರ್ಬೇಕು. ಅದು ಶಿರ್ಗುಪ್ಪಿ ಮಿರಜ್ ಹೈವೇ. ಸೊ ಅಲ್ಲಿನೇ ಎಲ್ಲ. ಅಲ್ಲಿ ನಮ್ಮ ಸೈಕಲ್ ಎಲ್ಲ, ಆ ಟೈಮಲ್ಲಿ ಸೈಕಲೇ ದೊಡ್ಡದು ಇದಲ್ಲ. ನೀವು ಚಿಕ್ಕ ಮಕ್ಕಳಿದ್ದಾಗ ಮತ್ತೆ ಅಲ್ಲಿ ಅವಾಗ ಪೂರ್ತಿ ರೈತಾಪಿ, ವ್ಯವಸಾಯದ ಮೇಲೆ ಡಿಪೆಂಡ್. ಹೌದು. ಅಲ್ಲಿ ಏನ್ ಬಿಸ್ನೆಸ್ ಫ್ಯಾಕ್ಟ್ರಿ ಏನಿರ್ಲಿಲ್ಲ. ಇಲ್ಲ,
ಅಂಗಡಿ ಮಾಮೂಲಿ ಅದನ್ನ ಬಿಟ್ರೆ ಮತ್ತಿನ್ನೇನು ಅಂತ ಏನು ಇರ್ಲಿಲ್ಲ. ಆಮೇಲೆ ನಾವು ಅಗ್ರಿಕಲ್ಚರ್ ಮಾಡೋದಲ್ದೆ ನಮ್ಮಪ್ಪ ಟೈಲರ್ ಲೇಡೀಸ್ ಜೆಂಟ್ಸ್ ಎಲ್ಲ ಟೈಲರ್ ಮಾಡೋರ ಹೌದು. ಮತ್ತೆ ಅದ್ರ ಜೊತೆ ಪಂಕ್ಚರ್ ಶಾಪು. ಆಮೇಲೆ ಅವ್ರು ಅಷ್ಟೇ ಬರ್ತಿದ್ರೆ ಅವ್ರ ಅಣ್ಣನ ತಮ್ಮನ ನಮ್ಮ ದೊಡ್ಡಪ್ಪಂದು ಚಿಲ್ಲರೆ ಅಂಗಡಿ ಇಟ್ಕೊಂಡಿದ್ರು. ಚಿಲ್ಲರೆ ಅಂಗಡಿ ಇಟ್ಕೊಂಡ್ರು ಕೂಡ ಅವರು ಅಕಸ್ಮಾತ್ ಅವರೆಲ್ಲ ಉದ್ರಿ ಅಂದ್ರೆ ಕ್ರೆಡಿಟ್ ಅಲ್ಲಿ ಎಲ್ಲ ಕೊಟ್ಟು ಒಂಚೂರು ಅವ್ರೆಲ್ಲಾದ್ರೂ ಒಂದ್ ಸ್ವಲ್ಪ ಡೌನ್ ಆಗ್ಬಿಟ್ರೆ ನಮ್ಮಪ್ಪ ಏನ್ ಮಾಡೋರು ಅವ್ರ ಜೊತೆಗೆ ಮಾತಾಡ್ತಾ ಇರ್ಲಿಲ್ಲ. ಆದ್ರೆ ಅವ್ರಿಗೆ ಅವ್ರು ಬೆಳಿಬೇಕು ಅನ್ನೋ ಆಸೆ. ಅವ್ರಿಗೆ ಎಲ್ಲಿ ಇದಾಗಬಾರ್ದು, ಯಾರು ರಿಕವರಿ ಅಂದ್ರೆ ದುಡ್ಡು ಕೊಡೋರು ಕ್ರೆಡಿಟ್ ಕೊಡೋರು ಎಲ್ಲಿ ನಾವು ಏನ್ ಓಡೋಗ್ತೀವ ಅಂತ ಹೇಳ್ಬಿಟ್ಟು ಅವ್ರೇನು ತಗೊಂಡ್ ಹೋಗಿ ಅವ್ರ ಮತ್ತೆ ದುಡ್ಡನ್ನ ಕೊಡ್ತಾ ಇರ್ಲಿಲ್ವೋ. ಆ ಟೈಮಲ್ಲಿ ಅವ್ರನ್ನ ಕಾಲರ್ ಹಿಡಿದು ಕೇಳ್ತಿದ್ರು ನಮ್ಮಪ್ಪ. ನಿಮ್ಮಪ್ಪರೇ ಜೋರ್ ಮಾಡಿ ಕೊಡಿಸ್ತಾ ಇದ್ರು. ಆದ್ರೆ ಅಣ್ಣ ತಮ್ಮ ಇಬ್ರು ಮಾತಾಡ್ತಾ ಇರ್ಲಿಲ್ಲ. ಅವತ್ತಿನ ಇದು ಒಂದು ಅಣ್ಣನ ಎದುರಿ ಮಾತಾಡೋದು ಅಣ್ಣ ತಮ್ಮದಿಲ್ಲ, ಜಗಳಾಡ್ತಿದ್ರು ಅವರು, ತುಂಬಾ ಜಗಳ. ಆದ್ರೂ ಕೂಡ ಈ ವಿಷಯದಲ್ಲಿ ಮಾತ್ರ ಅವರು ಇದ್ ಮಾಡೋರು, ಅಂದ್ರೆ ಸಪೋರ್ಟ್ ಆಗಿರೋರು, ಸಪೋರ್ಟ್ ಆಗಿರೋರು. ನಿಮ್ ತಂದೆ ಸ್ವಲ್ಪ ಜೋರಾಗಿದ್ರು. ಆಮೇಲೆ ಈ ಊರಲ್ಲಿ ಯಾರ ಮಾತು ಕೇಳ್ತಾ ಇರ್ಲಿಲ್ಲ ಅವರು. ಊರೇ ಬೇರೆ ಆದ್ರೆ ಇವರೇ ಸಪರೇಟ್. ನಮ್ಮಪ್ಪ ಸ್ಟ್ರೈಟ್ ಫಾರ್ವರ್ಡ್, ಏನ್ ಮಾತಾಡ್ಬೇಕು ಫೇಸ್ ಟು ಫೇಸ್ ಮಾತಾಡಿ ಅಲ್ಲೇ ಮಕ್ಕ ಕೊಡ್ದಂಗ್ ಮಾತಾಡ್ತಿದ್ರು. ಇದು ಯಾರೇ ಆಗ್ಲಿ ಅಂತವ್ರು. ನಮ್ಮ ಆಲ್ಮೋಸ್ಟ್ ಇವ್ರು ಅಣ್ಣ ತಮ್ಮ ಜಗಳ ಬಿಡ್ಸಕ್ಕೆ ಯಾರು ಬರ್ತಾ ಇರ್ಲಿಲ್ಲ. ಯಾಕಂದ್ರೆ ಇವ್ರು ಈ ತರ ಮಾತಾಡೋರು. ಅವರು ಊರಿಗೆ ಬೇಕಾದವ್ರು, ನಮ್ ದೊಡ್ಡಪ್ಪ ಊರಿಗೆ ಬೇಕಾದವ್ರು, ನಮ್ಮಪ್ಪ ಊರಿಗೆ ಬೇಡಾದವ್ರು. ಹೀರೋ ವಿಲನ್. ಹೌದು. ಹಾಗಾಗಿ ಆದ್ರೆ ನಮ್ಮಪ್ಪ ಮೊನ್ನೆ ಅವರು ತೀರ್ಕೊಂಡ್ರು, 2020 ತೀರ್ಕೊಂಡ್ರು. ಆ ಟೈಮಲ್ಲಿ ಅದೇ ಮಾಮೂಲಿ ತೀರ್ಕೊಂಡ್ಮೇಲೆ ಎಲ್ಲರೂ ಒಳ್ಳೆಯವರು, ಸ್ಟ್ರೈಟ್ ಫಾರ್ವರ್ಡ್, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಅವಾಗ ಅವರು 2020 ತೀರ್ಕೊಂಡ್ರು. ಬಟ್ ಬಾಲ್ಯದ ನೆನಪು ಅಂದ್ರೆ ಅವ್ರು ತುಂಬಾ ನನಗೆ ಸಪೋರ್ಟ್. ಅಂದ್ರೆ ಅವ್ರಿಗೆ ಏನ್ ನಾಲೆಜ್ ಇದೆಯೋ ಅದನ್ನ ಅವ್ರ ವಯಸ್ಸಿನ ನಾಲೆಜ್ ನನಗೆ ಅವಾಗ್ಲೇ ಹೇಳೋರು. ಚಿಕ್ಕವನು ನಿನಗೆ ಯಾಕೆ, ಆತರ ಎಲ್ಲ ಇರ್ಲಿಲ್ಲ. ಸೊ ಆತರ ಎಲ್ಲ ಮಾಡೋರು. ಕೊನೆಗೆ ನಮ್ದು ಹಂಗೆ ಹಿಂಗೆ ನಮ್ಮ ಊರಲ್ಲಿ 4ನೇ ಕ್ಲಾಸ್ ವರೆಗೂ ಇದು ಶಾಲೆ. 1, 2ಕ್ಕೆ ಒಬ್ಬ ಟೀಚರು, 3, 4ಕ್ಕೆ ಒಬ್ಬ ಟೀಚರು, ಇಬ್ಬರೇ ಟೀಚರ್. ಯಾರು ಎಷ್ಟೇ ಅಪ್ಲಿಕೇಶನ್ ಹಾಕಿ, ಎಷ್ಟೇ ಟ್ರಾನ್ಸ್ಫರ್ ಅರ್ಜಿ ಹಾಕಿ, ಏನೇ ಮಾಡಿದ್ರು ಕೂಡ ಅವ್ರಿಬ್ರು ಕೊನೆವರೆಗೂ ಅಲ್ಲೇ ಇದ್ರು. ಟ್ರಾನ್ಸ್ಫರ್ ಇಲ್ಲ, ಏನು ಇಲ್ಲ. ಅವ್ರು ಮಲ್ಕೊಂಡ್ರು ಅವ್ರೆ ಒಟ್ಟು ಮರ್ತೆ ಬಿಡಿದ್ರೆ. ಮತ್ತೆ ಅವ್ರ ಹಂಗಾಗಿ ನಮ್ಮ ಊರು ಹುಡುಗರ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ಪಕ್ಕದ ಜೂಗಳಂತ ಊರು. ಆ ಊರಲ್ಲಿ ನಾವು ಅಡ್ಮಿಷನ್ಗೆ ಹೋದ್ರೆ, ನೀವು ಶಾಪುರದವ್ರಾ, ಬೇಡಪ್ಪ ನೀವು ಬೇಡ, ನೀವು ನಿಮ್ಗೆ ಎಜುಕೇಶನ್ ಅಂದ್ರೆ ಓದಕ್ ಬರಲ್ಲ, ಬರೆಯಕ್ ಬರಲ್ಲ. ಸಡನ್ ಆಗಿ 5ನೇ ಕ್ಲಾಸ್ಗೆ ಅಂದ್ರೆ ನಾವ್ ಏನ್ ಕಲ್ಸೋಣ. ಅಲ್ಲಿ ಎಕ್ಸ್ಟ್ರಾ ಇನ್ನೊಂದು 5ನೇ ಕ್ಲಾಸ್ ಅವಾಗ ಇಂಗ್ಲಿಷ್ ಒಂದು ಆಡ್ ಆಗೋದು 5ರಿಂದ. ಸೊ ನಿಮ್ಗೆ ಬೇಡ ಅನ್ನೋರು. ಆತರ ಅಷ್ಟು ವರ್ಸ್ಟ್ ಕಂಡೀಷನ್ ಇತ್ತು. ಆದ್ರೂ ಯಾರು ನಿಮ್ಮ ಹಳ್ಳಿ ಪರಿಸ್ಥಿತಿ ಅವತ್ತಿನ ನೀವು ನಾನು ಬಾಲ್ಯದಲ್ಲಿ. ಸೊ ಹಂಗೆ ಓದಿದ್ವಿ. ಆಮೇಲೆ ಅಲ್ಲಿ ನಿಮ್ಮ ಊರಲ್ಲಿ ಎಷ್ಟು ನೀವು 4ನೇ ಕ್ಲಾಸ್ ಅಷ್ಟೇ ಇರೋದಲ್ಲಿ. ಅದ್ರಲ್ಲಿ ಬಾರ್ಡರ್ ಇರೋದ್ರಿಂದ, ಆ ಮಹಾರಾಷ್ಟ್ರ ಬಾರ್ಡರ್ ಇರೋದು ನಮ್ಮ ಊರು. ಎಷ್ಟು ದೂರ ಆಗುತ್ತೆ ಸರ್ ನಿಮ್ಮ ಊರಿಗೆ ಬಾರ್ಡರ್? ನಾವು ದೂರ ಏನಿಲ್ಲ. ನದಿ, ಕೃಷ್ಣಾ ನದಿ ಇದೆ. ಕೃಷ್ಣಾ ನದಿ ಆಚೆಗೆ ಮಹಾರಾಷ್ಟ್ರ, ಕೃಷ್ಣಾ ನದಿ ಈಚೆಗೆ ಕರ್ನಾಟಕ. ಹೌದು. ಮತ್ತೆ 2005ರಿಂದ ಅಲ್ಲಿ ಮುಳುಗಡೆ ಬರುತ್ತೆ. ನಮ್ಮ ಊರು ಫಸ್ಟ್ ಮುಳುಗಡೆ ನಮ್ಮೂರು. ನಮ್ಮ ಊರಲ್ಲಿ 2005ರಲ್ಲಿ ಎದೆ ಮಠ ನೀರು ಬಂದಿತ್ತು ಸರ್, ಮನೆ ಒಳಗಡೆ. ಒಳಗಡೆ. ಅದಕ್ಕಿಂತ ಮುಂಚೆ ನಾವು ಕೇಳಿದ್ವಿ, ನಮ್ಮ ಅಜ್ಜಿ ತಾತಂದಿರೆಲ್ಲ ಮಾತಾಡೋರು. ಏನು ಅಂದ್ರೆ ನಮ್ದು ಆ ಟೈಮಲ್ಲಿ ಊರು ಈ ತರ ಆಗೋದು, ನದಿ ಬರೋದು, ಅವ್ರ ಅನುಭವ ಹೇಳೋರು. ನಾವು ಹೌದಾ ಅಜ್ಜಿ, ಹೌದಾ ಏನ್ ಹೇಳ್ತಾ ಇದ್ರ ಅವ್ರ ಕಾಲದಲ್ಲಿ ಯಾವ ತರ ಮುಳುಗಡೆ ಆಗ್ತಾ ಇತ್ತು? ಮುಳುಗಡೆ ಅದೇ ಅವಾಗ ನದಿ ಈ ತರ ಬಂತು ಅಂದ್ರೆ ಈ ಗೋಡೆಯಲ್ಲಿ ಇದ್ ಮಾಡ್ತಾರಲ್ಲ, ಅದಕ್ಕೆ ಏನಂತಾರೆ ಈ ನಿಮ್ ಕಡೆ ಮಾಡ ಅಂತಾರೆ, ನಮ್ ಕಡೆ ಜಗ್ಲಿ. ಆ ಜಗ್ಲಿಯಲ್ಲಿ ನಾವು ಇದನ್ನ ಒಲೆ ಹೂಡಿ ಅದ್ರ ಮೇಲೆ
ಗುಗ್ರಿ ಅಂದ್ರೆ ಸುಮಾರು ಕಾಳುಗಳಲ್ಲಿ ಹಾಕಿ ಇದ್ ಮಾಡ್ತಾರೆ ಗಣೇಶ ಚತುರ್ಥಿಯಲ್ಲಿ ಮಾಡ್ತಾರಲ್ಲ ಆ ತರ ಬೇಯಿಸ್ಕೊಂಡ್ ತಿಂದಿದೀವಿ ನಾವು ಉಪ್ಪು ಹಾಕೊಂಡು ಊಟ ಇಲ್ದೆ ಆ ತರ ಅಷ್ಟೊಂದು ಪರಿಸ್ಥಿತಿ ಎಲ್ಲ ಇತ್ತು ನಮ್ಗೆ. ಅಂತ ಪರಿಸ್ಥಿತಿಯಲ್ಲಿ ನಾವು ಇದ್ ಮಾಡಿ ಬಂದಿದೀವಿ, ಅಷ್ಟೊಂದು ಕಷ್ಟ ಇತ್ತು ಅಂತ. ಆ ಕಷ್ಟಗಳನ್ನೆಲ್ಲ ಸುಮಾರು ನಾವು ಆಲ್ಮೋಸ್ಟ್ ಅವ್ರು ಏನ್ ಹೇಳ್ತಿದ್ರಲ್ಲ ಅದನ್ನೆಲ್ಲ ನಮ್ಮ ಕಾಲದ ಜನರು ಅಂದ್ರೆ 1975 ಈ ಕಡೆ ಏನ್ ಹುಟ್ಟಿದ್ದು ನಮ್ಮ ಒಂದು ಈ ಇದಿದೆಯಲ್ಲ ಟ್ರೆಂಡ್ ಇವರೆಲ್ಲ ನೋಡ್ಬಿಟ್ಟಿದ್ದಾರೆ. ಅದು ಗುಗ್ರಿ ಅಂದ್ರೆ ಕಾಳುಗಳಲ್ಲಿ ಬೇಯಿಸಿ ನಾವು ತಿಂತಿದ್ವಿ ಅಂತ ಅವ್ರು ಹೇಳ್ತಿದ್ರು ಅಜ್ಜಿಯರು. ಸೊ ಅದೆಲ್ಲ ನಾವು ನಿಮ್ಮ ಕಾಲದ ಮುಳುಗಡೆ ಆದಾಗ ಯಾವ ಟೈಪ್ ಬರೋದು ಸರ್ ಪರಿಸ್ಥಿತಿ ನಮ್ಮಲ್ಲಿ ನಾವು ಅನುಭವಿಸಿರೋದು ಅಂದ್ರೆ ನಾನು 2005 ಬೆಂಗಳೂರಲ್ಲಿ ಇದ್ದೆ. ನಾನು ಅವಾಗ ಊರಲ್ಲಿ ಬರೀ ಕೇಳೋದಷ್ಟೇ. 2005 ಚಿಕ್ಕ ಮಕ್ಕಳಿದ್ದಾಗ ಏನು ಇಲ್ಲ ಬಂದಿಲ್ಲ, ಅವೇನ್ ಕಂಡಿಲ್ಲ ನೀವು? ಇಲ್ಲ. ನೀವು 5ನೇ ಕ್ಲಾಸಿಗೆ ಯಾವ ಊರಿಗೆ ಹೋಗ್ತೀರಾ? 5ನೇ ಕ್ಲಾಸ್ಗೆ ಜೂಗುಳ್ ಅಂತ ಊರು. ಅಂದ್ರೆ ನಿಮ್ಮ ಹಳ್ಳಿಯಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಅದೇ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ. ಅರ್ಧ ಕಿಲೋಮೀಟರ್. ಅಲ್ಲಿಗೆ ಅಲ್ಲಿ ನಾನು 7 ಓದ್ತೀನಿ. 8ನೇ ಕ್ಲಾಸ್ ಹೊತ್ತಿಗೆ ನಮ್ಮಪ್ಪ ಶಿರುಗುಪ್ಪಿಯಲ್ಲಿ BC ಹಾಸ್ಟೆಲ್ ಶುರು ಆಗುತ್ತೆ. ಶಿರುಗುಪ್ಪಿಯಲ್ಲಿ ಹಾಸ್ಟೆಲ್ ಮಾತ್ರ, ಹಾಸ್ಟೆಲ್ ಸಪರೇಟು, ಹೈಸ್ಕೂಲ್ ಸಪರೇಟು. ಸೊ 7 ಮುಗಿಸ್ಬಿಟ್ಟು 8ನೇ ಕ್ಲಾಸ್ಗೆ ನಾನು ಹೈಸ್ಕೂಲ್ಗೆ ಶಿರುಗುಪ್ಪಿಗೆ ಹೋಗ್ತೀನಿ. ಶಿರುಗುಪ್ಪಿಯಲ್ಲಿ ಹಾಸ್ಟೆಲ್ ಅಲ್ಲಿ ಇರೋದ್ರಿಂದ ನಾನು ಮನೆಗೆ ಬರಂಗಿಲ್ಲ. ವಾರಕ್ಕೆ ಒಂದ್ಸರಿ ನಾವು ಮನೆಗೆ ಹೋಗ್ತಿದೀವಿ. ಊರಲ್ಲೇ ಪಕ್ಕ 1-2 ಕಿಲೋಮೀಟರ್ 3 ಕಿಲೋಮೀಟರ್ ಆಗುತ್ತೆ ನಮ್ಮೂರು. ಸೊ ನಾನು ವಾರಕ್ಕೆ ಒಂದ್ಸರಿ ಹೋಗ್ತಿದ್ದೆ ಅಲ್ಲಿ. ನಿಮ್ ಜೊತೆ ಮತ್ತೆ ಯಾರಿದ್ರು? ನಿಮ್ಮ ಅಣ್ಣ ತಮ್ಮ ಯಾರು ಇಲ್ಲ, ನೀವೊಬ್ರೆ? ನಾನು ಒಬ್ನೇ. ನಮ್ಮ ಇದರಿಂದ ಜುಗುಳದಿಂದ ನಾನೊಬ್ನೇ ಅಂದ್ರೆ ಹಾಸ್ಟೆಲ್ ಅಲ್ಲಿ. ಮಿಕ್ಕಿದ್ದ ಅಲ್ಲಿಂದ ಹುಡುಗರು ಕೆಲವರು ಇಲ್ಲಿ ಎಜುಕೇಶನ್ ಚೆನ್ನಾಗಿದೆ ಅಂದ್ಬಿಟ್ಟು ಶಿರುಗುಪ್ಪಿಗೆ ಬಂದವರು ಸುಮಾರು ಜನ ಇದ್ರು. ಬಟ್ ಅವಾಗ ಅಲ್ಲಿ ಹಾಸ್ಟೆಲ್ ಅಲ್ಲಿ ಊಟದ ವ್ಯವಸ್ಥೆ ಚೆನ್ನಾಗಿತ್ತ? ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು. ಯಾಕಂದ್ರೆ ಅವಾಗ ಗೌರ್ಮೆಂಟ್ ಇಂದಾನೆ ಕೊಡೋದು. ಗೌರ್ಮೆಂಟ್ ಇದ್ದು ಬರೀ 50 ರೂಪಾಯಿ ಡಿಪಾಸಿಟ್ ಸರ್. 50 ರೂಪಾಯಿ ಡಿಪಾಸಿಟ್. ಆಮೇಲೆ ಅದು ಇದು ಸರ್ಟಿಫಿಕೇಟ್, ನಮಗ ಇದ್ರದ್ದು ಇನ್ಕಮ್ ಸರ್ಟಿಫಿಕೇಟ್ ಅಷ್ಟು ಕೊಟ್ಬಿಟ್ಟು ಜಾಯ್ನ್ ಆಗೋದು. ಜಾಯ್ನ್ ಆಗಿ ಆ 50 ರೂಪಾಯಿನೂ ಕೂಡ ನಾನು ತಗೊಂಡಿದ್ದೀನಿ ವಾಪಸ್. ನಮ್ಮಪ್ಪ 50 ರೂಪಾಯಿ ಇದೆಯಲ್ಲ, ಎಷ್ಟೋ ಜನ ಬಿಟ್ಟು ಹೋಗಿದ್ದಾರೆ. ಡಿಪಾಸಿಟ್ ಅಂದ್ರೆ ನಮ್ಮಪ್ಪ ಅಷ್ಟು ಕಂಜೂಸ್ ಅಂದ್ರೆ ಅಷ್ಟು ಸ್ಟ್ರಿಕ್ಟ್. ಲೆಕ್ಕ ಅದು ಏನೇ ಆಗ್ಲಿ ಲೆಕ್ಕ ಕರೆಕ್ಟ್ ಆಗಿ ಬರ್ಬೇಕು. ನೀನ್ ಮತ್ತೆ ತಗೋ, ಆದ್ರೆ ನಂಗೆ ಲೆಕ್ಕ ಬರ್ಬೇಕು. ಹಂಗೆ ನನಗೆ ಬರೆಯಕ್ ಅವಾಗಿಂದಾನೆ ಹೇಳೋರು, ನೀನ್ ಏನಾನ ಖರ್ಚು ಮಾಡಿದ್ರೆ ಅದನ್ನ ಬರ್ದಿಡ್ಬೇಕು ಅಂತ ಹೇಳೋರು. ಅವಾಗ ಹೋದಾಗ 10-5 ಕೊಡೋರು. ಅದನ್ನ ನಾನು ಏನೇನ್ ತಗೊಂಡಿದೀನಿ ಬರ್ದಿಡ್ಬೇಕು. ಸೊ ಆ ರೀತಿ ಒಂದು ಇದ್ರಲ್ಲಿ ನಾನು ಅಂದ್ರೆ ಲೆಕ್ಕಾಚಾರದ ಜೀವನ ಅಂತಾರಲ್ಲ ಆ ತರ ಮಾಡ್ಕೊಂಡು ಬಂದವನು. ಅಲ್ಲಿಂದ ಲೆಕ್ಕಾಚಾರದಲ್ಲಿ ನಿಮ್ಮ ಅಪ್ಪನ ನೋಡ್ಕೊಂಡು ಬಂದಿದ್ದೀರಿ? ಹೌದೌದು, ಪ್ರತಿಯೊಂದು. ಆಮೇಲೆ ಊಟ ತಿಂಡಿಗೆ ಆಗ್ಲಿ ಅಥವಾ ಏನಾದ್ರು ಒಂದು ಐಟಮ್ ತಗೋದಾಗ್ಲಿ ನಮ್ಮಪ್ಪ ಅಷ್ಟೇ 1/4 kg 1 kg ಆತರ ತಗೋತಿರ್ಲಿಲ್ಲ. ತಗೊಳೋದು ಹೋಲ್ಸೇಲ್ ಅಲ್ಲೇ, ಅಂಗಡಿಗೆ ಬೇಕು ಅಂತಾನೆ ತಗೊಳೋರು ಅವರು. 5 kg ಸಕ್ಕರೆ ಕೊಡೋನವ್ರು ಆ ಟೈಮ್ ಅಲ್ಲಿ. ಹೋಲ್ಸೇಲ್ ಅಲ್ಲೇ ತರೋದು, ಮನೇಲಿ ಇರೋದು. ಯಾರಿಗನ ಬೇಕು, ನಮ್ ದೊಡ್ಡಪ್ಪನ ಅಂಗಡಿ ಕ್ಲೋಸ್ ಆಗಿರ್ತಾರೆ, ಇವ್ರ ಹತ್ರ ಇದೆ ಅಂತ ಗೊತ್ತಿರುತ್ತೆ, ಊರಿಗೆ ಗೊತ್ತು. ಯಾವುದು ಸಾಮಾನು ಅಲ್ಲಿ ಎಲ್ಲಿ ಬೇರೆ ಕಡೆ ಇಲ್ಲ ಅಂದ್ರೆ ಅದು ಇವ್ರ ಹತ್ರ ಇದೆ ಅಂತ ಗೊತ್ತು. ನಮ್ಮ ಹತ್ರ ಬರೋರು. ಅವಾಗ ನೀವು ಮನೆಯಿಂದ ಅಲ್ಲೇ ನಮ್ಮ ಅಪ್ಪನೇ ಹಂಗೆ ಕೊಟ್ಬಿಡೋರು. ತೂಕ ಮಾಡಿ ಇದನ್ನ ಲಿಂಬೆ ಹಣ್ಣು, ಆಮೇಲೆ ಅವಾಗ ಇವು ಇಂಗ್ಲೆಂಡ್ ಕಾರ್ಡ್ಗಳು ಅವು ಕೂಡ ಮಾರೋರು. ಸೊ ಅಲ್ಲಿಂದ ನಾವು ಹಾಸ್ಟೆಲಲ್ಲಿ ಓದ್ಬೇಕಾದ್ರೂ ಹಾಸ್ಟೆಲಲ್ಲಿ ನಮ್ಗೆ ಅಷ್ಟು ಏನು ಬೇಕಾಗಿಲ್ಲ. ಅವ್ರು ಕೊಡೋದು ಎಷ್ಟು ಕೊಡ್ತಿದ್ರು ಅಷ್ಟು ಸಾಕಾಗೋದು. ಚೆನ್ನಾಗಿತ್ತು ಅಲ್ಲಿನೂ. ಅಲ್ಲಿ ಫುಲ್ ಟೈಮ್ ಓದೋದು ಬಿಟ್ರೆ ಇನ್ನೇನು ಇಲ್ಲ. ಆದ್ರೂ ಕೂಡ ನಮ್ಗೆ ಓದೋದು ಅಂದ್ರೆ ಏನು ಲಕ್ಷ ಕೊಡ್ಬೇಕು, ಈ ಕಡೆ ನಾವ್ ಏನ್ ಹೇಳ್ತೀವಿ ಅದ ಕಡೆ ಲಕ್ಷ ಕೊಡ್ಬೇಕು ಅನ್ನೋರು. ಅಂದ್ರೆ ಗಮನ ಕೊಡ್ಬೇಕು ಅಂತ ನಮ್ ಕಡೆ ಭಾಷೆ. ಲಕ್ಷ ಕೊಡೋದು ನಮ್ ಕಡೆ ಅಂತಾರೆ ಹಂಗೆ, ಈ ಕಡೆ ನಾನು ಕೇಳಿಲ್ಲ. ಲಕ್ಷ ಕೊಡಲ್ಲ ಅಂತಾರ. ಹೆಂಗ್ ಕೊಡೋದು ಅದು ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಹಿಂಗೆ ಇದಾಗೋದು. ಫ್ರೆಂಡ್ಸ್ ಗಳ ಜೊತೆಗೆಲ್ಲ ಚೆನ್ನಾಗಿರ್ತಿದ್ದೆ. ಆಮೇಲೆ ಅಬ್ಸರ್ವೇಷನ್ ಜಾಸ್ತಿ. ನನಗೆ ಗೊತ್ತಿಲ್ಲ ಚಿಕ್ಕ ಮಕ್ಳು ಯಾವ್ದಂದ್ರೆ ಓದೋದ್ ಕಡೆ ಅಬ್ಸರ್ವೇಷನ್ ಅಲ್ಲ, ಈ ಟೀಚರ್ ಹೆಂಗೆ ಟೀಚ್ ಮಾಡ್ತಾರೆ, ಅವ್ರು ಹೇಳೋರು ಹೇಳ್ತಿರ್ತಾರೆ, ಅದ್ರ ಕಡೆ ಗಮನ ಇಲ್ಲ. ಅವ್ರು ಯಾವ ರೀತಿ ಅಂದ್ರೆ ಆಕ್ಟಿಂಗ್ ಹೆಂಗ್ ಮಾಡ್ತಾರೆ, ಅವರು ಯಾವ ರೀತಿ ಕೂತ್ಕೋತಾರೆ, ಮಾತಾಡೋದು ಹೆಂಗೆ, ಅಬ್ಸರ್ವೇಷನ್ ಜಾಸ್ತಿ ಮಾಡೋದು. ಆಮೇಲೆ ಈ ಹುಡುಗರ ಜೊತೆ ಸೇರ್ಬಿಟ್ಟು ಅದು ಇಮಿಟೇಟ್ ಮಾಡೋದು.
ಹಿಂಗೆ ಅವ್ರು ಹೆಂಗ್ ಮಾಡ್ತಾರೆ? ಸ್ವಲ್ಪ ನೀರು ಕೊಡಮ್ಮ. ಹೇಳಿ ಸರ್, ಮಾತಾಡಿ. ನೀರು ಅವರು ಯಾವ ರೀತಿ ಇಮಿಡಿಯೇಟ್ ಮಾಡ್ತಾರೆ, ಆಕ್ಟಿಂಗ್ ಹೆಂಗ್ ಮಾಡ್ತಾರೆ ನೋಡೋದು. ಆಮೇಲೆ ನಾವು ಗಮನ ಇಲ್ಲ ಅಂದ್ರೆ ಹಿಂಗ್ ಚಾಕ್ ಪೀಸ್ ಹಿಂಗ್ ಒಗೆದ್ಬಿಟ್ಟು ಬೈಲಿ ಅಂತ ಹೇಳಿ. ಎಲ್ಲ 8ನೇ ಕ್ಲಾಸಲ್ಲಿ? ಇದು 8ನೇ ಕ್ಲಾಸು. 8ನೇ ಕ್ಲಾಸಲ್ಲಿ ನೀವು ಅಬ್ಸರ್ವೇಷನ್ ಮತ್ತೆ ಇಮಿಡಿಯೇಟ್ ಮಾಡ್ತಾ ಇದ್ದೀರಿ? ಹಾ, ಮಾಡ್ತಾ ಇದ್ವಿ. ನಿಮಗೆ ಬಂದ್ಬಿಟ್ಟಿದ್ದು ಒಂದೆರಡು ಟೀಚರ್ ಅಷ್ಟೇ. ಆಮೇಲೆ ಈ ಹುಡುಗರು ಎಲ್ಲ ಏನು ಎಷ್ಟು ಚೆನ್ನಾಗಿ ಮಾಡ್ತಿಲ್ಲೋ, ಸಾಕಾದಾಗ ಮಾಡ್ತೀವಿ ಕಣ, ಸಾರ್ ಬಂದ್ರು ಸುಮ್ಮನೆ ಮತ್ತೆ ಸೈಲೆಂಟ್, ಮತ್ತೆ ಏನೂ ಗೊತ್ತಿಲ್ಲ ಅಂದಂಗೆ ಇರೋದು. ಆಮೇಲೆ ಒಂದ್ಸರಿ SSLC ಅಲ್ಲಿ ಕೂಡ ಅದು ಇವ್ರು ಪ್ರೋತ್ಸಾಹ ಕೊಡ್ತಿದ್ರಲ್ಲ, ಹಂಗೆ ಇನ್ನೊಬ್ರು ಟೀಚರ್ ಮಾಡೋದು 4-5 ಟೀಚರ್ ಮಾಡ್ತಿದ್ದೆ ನಾ. ಈ ಹುಡುಗರು ಒಂದ್ಸರಿ SLC ಇನ್ನು ಮುಗಿದು ಇನ್ನೇನು ಹೋಗ್ತಿವಿ, ಅವಾಗ ಒಂದು ಚಿಕ್ಕದೊಂದು ಕಾರ್ಯಕ್ರಮ ಮಾಡ್ತೀವಿ, ಬೀಳ್ಕೊಡೋ ಸಮಾರಂಭ, ಸೆಂಡಪ್. ಆ ಬೀಳ್ಕೊಡೋ ಸಮಾರಂಭದಲ್ಲಿ ನಾವು ಇದೇ ಲಾಸ್ಟ್ ಕಡೋ, ಇನ್ನೇನಾದ್ರು ಮಾಡ್ಬೇಕು, ನಾಟಕ ಮಾಡ್ಬೇಕು, ಹಂಗೆ ಹಿಂಗೆ ಅಂತಂದಾಗ, ಸಾರ್ ಇವನು ನಿಮ್ಮೆಲ್ಲರದು ಆಕ್ಟಿಂಗ್ ಮಾಡ್ತಾನೆ ಸಾರ್, ನಿಮ್ಮಂಗೆ ಮಾತಾಡ್ತಾನೆ ಸಾರ್, ಇವನಂಗೆ ಮಾತಾಡ್ತಾನೆ ಸಾರ್ ಅಂತ ಇವರೆಲ್ಲ ಹೇಳಿ ಹಾಕೊಟ್ಬಿಟ್ರು ಮಾಸ್ಟರ್ಗೆ. ಆವಾಗ ಒಂದ್ ಸ್ವಲ್ಪ ಅಭ್ಯಾಸ ಇದು ಕಮ್ಮಿ ಇರುತ್ತಲ್ಲ, ಅವಾಗ ಹೌದೇನಾ ಮಾಡೋದು. ನನ್ಗೆ ಭಯ, ಅವ್ರ ಮುಂದೆ ಬೇರೆ ಟೀಚರ್ ಮಾಡೋ ಅನ್ನೋರು, ಆಮೇಲೆ ನಂದು ಬರುತ್ತೇನೋ ಮಾಡೋ ಅನ್ನೋರು. ನನ್ಗೆ ಭಯ ಅಂದ್ರೆ ಭಯ, ಆತರ ನನ್ಗೆ ಇದಿಲ್ಲ. ಇದೊಂದು ಕಲೆ ಮಾಡಿ ಅಲ್ಲ, ಇದೊಂದು ಕಲೆ ಮಾಡಿ ತೋರ್ಸ್ಬೇಕು ಅನ್ನೋದಿಲ್ಲ. ಅವ್ರ ಹೆಂಗೆ ಹೇಳೋದು? ಸ್ಕೂಲಲ್ಲಿ ನೋಡಿದ್ರೆ ಇದ್ರಲ್ಲಿ ನೀನು ಬಾರಿ ಜಾನ, ಓದೋದ್ರಲ್ಲಿ ಇಲ್ಲ ಅಂತ ಬೈತಾರೆ. ಇದೊಂದಿದೆ, ಇದಕ್ಕೆ ನಾನು ಹೇಳೋದು ಬೇಡವೋ ಹೇಳೋದು. ಅವ್ರು ಬಿಡ್ಲಿಲ್ಲ ನನ್ನ, ಹೇಳ್ಬೇಕು ನೀನು. ಹಂಗೆ ಹೆದರ್ಕೊಂಡು ಹೇಳ್ದೆ. ಆಕ್ಟಿಂಗ್ ಅಲ್ಲಿ ಅಲ್ಲಿ ಬಂತು. ಯಾರ ಅವನು ಈ ಬೀಡ ಹಾಕೊಂಡು ಈ ತರ ಮಾತಾಡ್ತಾರಲ್ಲ, ಮಾಡಲಿ ಅಂತ ಹಿಂಗ್ ಮಾತಾಡೋರು. ಎಲ್ಲ ಹೋಗಿಡ ಹೋಮ್ವರ್ಕ್ ಏನಾಯ್ತು ಅಂತ ಅನ್ನೋದು, ಈ ತರ. ಆಮೇಲೆ ಜೂಗುಳದಲ್ಲಿ ಇದ್ದಾಗ ಕೆಲವು ಇವರು ಸುಣ್ಣ ತರ್ಸೋರು ನಮ್ ಕಡೆಯಿಂದಾನೆ. ಯಾರು? ಟೀಚರ್ಗಳು. ಒಬ್ರು ಇದ್ರು ಅವರು ನಿಮ್ ಮನೇಲಿ ಸುಣ್ಣ ಇದೇನೋ? ಅವಾಗ ಇಡ್ತಿದ್ರು ಮನೆಯಲ್ಲೆಲ್ಲ, ನೀರಲ್ಲಿ ಸುಣ್ಣ ಇಡ್ತಿದ್ರು. ಇದೆ ಸರ್, ನಾಳೆ ತಗೊಂಬ, ಈ ತರ. ಅದೇ ತರ ಸರ್. ಈಗ ನಿಮ್ದು ಬಾರ್ಡರ್ ಏರಿಯಾ ಅಲ್ವಾ, ಅಲ್ಲಿ ಕನ್ನಡ ಸ್ಕೂಲ್ ಇದ್ವಾ ಮರಾಠಿದ? ನಮ್ಮೂರಲ್ಲಿ ಒಂದ್ ಮರಾಠಿ ಸ್ಕೂಲ್ ಇತ್ತು. ಆಮೇಲೆ ಇದ್ರಲ್ಲಿ ಜುಗುಳದಲ್ಲಿ ಇಲ್ಲ. 7ನೇ ಕ್ಲಾಸಿಗೆ ನಾನು ಜುಗುಳ್ ಸೇರ್ಕೊಂಡೆ. ಅಲ್ಲಿನೂ ಹೈಸ್ಕೂಲ್ ಇದೆ, ಬಟ್ ನಾನು ಇಲ್ಲಿ ಹಾಸ್ಟೆಲ್ ಸೇರೋದ್ರಿಂದ ಶಿರಗುಪ್ಪಿಗೆ ಶಿಫ್ಟ್ ಆಗ್ಬೋದು. ನೀವು ಅಂದ್ರೆ ಮರಾಠಿ ಮಾಧ್ಯಮದಲ್ಲಿ ಕಲ್ತಿರ? ಇಲ್ಲ, ಕನ್ನಡ ಮಾಧ್ಯಮದಲ್ಲೇ ಕಲ್ತಿದ್ದು. ಆಮೇಲೆ ಅಲ್ಲಿ ಶಿರಗುಪ್ಪಿಯಲ್ಲಿ ಮರಾಠಿ ಕನ್ನಡ 2 ಇದೆ, SLC ವರೆಗೂ ಇದೆ ಅಲ್ಲಿನೂ. ಅಲ್ಲಿ ಓದಿ ಕನ್ನಡ ಮೀಡಿಯಂ ಅಲ್ಲೆಲ್ಲ ಓದಿ, ಆಮೇಲೆ ಕಾಗವಾಡಲ್ಲಿ ನಮ್ಮ ಸೆಂಟರ್, ಎಕ್ಸಾಮ್ ಸೆಂಟರ್ ಕಾಗವಾಡ. ಕಾಲೇಜಿಗೂ ಅದು ಒಂದೇ ಕಾಲೇಜು, ಸುತ್ತಮುತ್ತ ಇದಕ್ಕೆ ಅದು ಒಂದೇ ಕಾಲೇಜು. ಈ ಕಡೆ ಬಿಟ್ರೆ ಚಿಕ್ಕೋಡಿಗೆ ಹೋಗ್ಬೇಕು. ಹಾಸ್ಟೆಲ್ ಎಷ್ಟು ವರ್ಷ ಇದ್ರಿ ಸರ್ ನೀವು? ಹಾಸ್ಟೆಲಲ್ಲಿ 8ನೇ ಕ್ಲಾಸು 9, 10 3 ವರ್ಷ ಇದ್ದೆ. 3 ವರ್ಷ ಹಾಸ್ಟೆಲ್ ಅಲ್ಲಿ. ಮತ್ತೆ ಏನಾದ್ರು ಅನುಭವ ಇದೆ ನಿಮ್ದು ಹಾಸ್ಟೆಲ್ ಅಲ್ಲಿ ಮರೆಯಕ್ ಆಗ್ದಿರೋಂಥದ್ದು? ಅವತ್ತಿನ ಹಾಸ್ಟೆಲ್ ಅಲ್ಲಿ ಮರೆಯಕ್ಕಾದದ್ದು ಸುಮಾರಿದೆ ಸರ್. ಒಬ್ಬ ಅಂದ್ರೆ ಅದು ಈ ಸ್ಮಶಾನದಲ್ಲಿ ಕಟ್ಟಿರೋ ಸ್ಕೂಲ್ ಅದು. ಸ್ಕೂಲ್ನೇ ಸ್ಕೂಲ್ ಮೊದ್ಲೆಲ್ಲ ಅಲ್ಲೆಲ್ಲ ಹೆಣ ಸುಡೋರು, ಆ ರೀತಿ ಸ್ಮಶಾನ ತರ ಇತ್ತು. ಅದನ್ನೆಲ್ಲ ಇದ್ ಮಾಡಿ ಸ್ಮಶಾನ ಇನ್ನ ಕಡೆ ಬೇರೆ ಕಡೆ ದೂರ ಶಿಫ್ಟ್ ಮಾಡಿದ್ರು. ಹಂಗಾಗಿ ಅಲ್ಲಿ ಭೂತಗಳು ಓಡಾಡ್ತಾ ಇದ್ವು. ಡೇದಲ್ಲಿ ಏನೋ ಸ್ಕೂಲ್ಗೆ ಹೋಗಿ ಬರೋದು ಒಂದಿದು. ಈಗ ರಾತ್ರಿ ನಾವು ಅಲ್ಲೇ ಇರ್ತಿದ್ವಿ. ಆ ಹಾಸ್ಟೆಲ್ ಅಂದ್ರೆ ಆ ಸ್ಕೂಲ್ ಏರಿಯಾದಲ್ಲಿ ಅಲ್ಲೇ 1-2 ರೂಮ್ ಕೊಟ್ಟಿದ್ರಲ್ಲ, ಆ 2 ರೂಮ್ ಅಲ್ಲೇ ನಾವ್ ಇದ್ದಿದ್ವಿ. ಹಂಗಾಗಿ ಅಲ್ಲೇ ಇರೋದ್ರಿಂದ ಒಬ್ಬ ಯಾರಿಗೋ ನಮ್ ಜೊತೆಗೆ ಬಂದು ತಟ್ಟೆ ತೊಳ್ಕೊಂಡು ರೂಮ್ಗೆ ಹೋಗೋ ಅಷ್ಟೊತ್ತಿಗೆ ಒಂಥರ ಮಾತಾಡ್ತಿದ್ದಾನೆ, ನಾನು ಪೈಲ್ವಾನ, ಹಂಗೆ ಹಿಂಗೆ, ಅದು ಅನುಭವ ನನಗೆ. ಅಂದ್ರೆ ನಿಮ್ಗೆ ಗೊತ್ತಿಲ್ಲ? ನಮ್ಗೆ ಗೊತ್ತಿಲ್ಲ. ಅವ್ನು ನಮ್ಗೆ ಕ್ಲೋಸ್ ಆಗಿರೋನ್ ಮಾತಾಡ್ತಾನೆ. ಸಡನ್ ಆಗಿ ಬಂದು, ಯಾರೋ ಇಲ್ಲಿ, ಯಾಕೋ ಇಲ್ಲಿ ಇದ್ದೀರಾ? ನನ್ ಮಗನ, ನಾನ್ ಯಾರು ಗೊತ್ತಾ? ನಾನ್ ಪೈಲ್ವಾನು. ನೀ ಪೈಲ್ವಾನ? ಗೊತ್ತು ನಡಿಯೋ ಅಂತ ನಾವ್ ಇದ್ ಮಾಡಿದ್ರೆ ಹಿಡಿದು ಒಂದು ಬಾರ್ಸ್ಬಿಟ್ಟ ನನ್ಗೆ. ಆ ಏಟು ಬೇರೆ ತರಾನೇ ಇತ್ತು.
ನನಗೆ ಅಂದ್ರೆ ಯಾಕೆ ಹಿಂಗ್ ಮಾಡ್ತಾನೆ ಏನು ಅಂತ ಇದ್ ಮಾಡಿದ್ರೆ ಬೆಳಗ್ಗೆನ ರಾತ್ರಿ ರಾತ್ರಿ ಊಟ ಮಾಡ್ಕೊಂಡು ಸಾಯಂಕಾಲ 8 ಗಂಟೆ ಊಟ ಮಾಡ್ಕೊಂಡು ತಟ್ಟೆ ತಳ್ಕೊಂಡು ಹೋಗ್ಬೇಕಾದ್ರೆ ಹಾಸ್ಟೆಲ್ ಅಲ್ಲಿ ಅಲ್ಲಿ ನೀವ್ ಒಬ್ರು ಇದ್ರ ಮತ್ತೆ ಇಲ್ಲ ಸುಮಾರು ಜನ ಇದ್ರು. ಈಗ ನಮ್ ಜೊತೆ ನಾವಿಬ್ರು ಹೋಗ್ತಾ ಇದ್ದಾಗ ನಾವಿಬ್ರೇ ಮಾತಾಡೋದಲ್ಲ. ಹಿಂಗ್ ಬರ್ಬೇಕಾದ್ರೆ ಹಿಂಗ ಆಯ್ತು ಹಿಂಗೆ ಯಾಕೋ ಏನು ಅಂತ ಹೇಳಿದ್ರೆ ಹಿಂಗೆ ನಾನ್ ಪೈಲ್ವಾನು, ನನ್ನ ಹೆಸರು ಇದು ತೀರ ಸತ್ತೋದವನ ಹೆಸರು ಹೇಳ್ತಾ ಇದ್ದಾನ ಅವನು. ನಾನು ಹಂಗೆ ನಾನು ಹಿಂಗೆ ಅಂತ ಮತ್ತೆ ನಿಂತ್ಕೊಳ್ಳೋ ಸ್ಟೈಲ್ ಎದೆ ಹಿಂಗ್ ಉಬ್ಸಿ ಒಳ್ಳೆ ಇದ್ರ ತರ ನಿಲ್ತಿದ್ದ. ಆಮೇಲೆ ನಮ್ ಕ್ಲಾಸ್ಮೇಟ್ ಅವನು ಸ್ವಲ್ಪ ಹೈಟ್ ಅವನು ಭೂತ ಬಿಡಿಸ್ತೀನಿ ನಾನು, ಜಾದೂ ಮಾಡ್ತೀನಿ, ಆ ತರದ್ದೆಲ್ಲ ಒಂದು ಇತ್ತು. ನಾನ್ ಬಿಡಿಸ್ತೀನಿ, ಲಿಂಬೆನ್ ತಗೊಂಬ ಅಂತ ಹೇಳ್ಬಿಟ್ಟು ನಿಂಬೆನೆಲ್ಲ ಕಟ್ ಮಾಡಿ ಹಿಂಗೆಲ್ಲ ಇಳಿಸಿ ಏನೇನೋ ಮಾಡಿ ಹೋಗ್ಬಿಟ್ಟ ಕಡೆಯಲ್ಲಿ ಬಿಸಾಕಿ ಬಂದ ಅಂತಂದ. ಮರುದಿವ್ಸ ಅಲ್ಲಿ ಹೋಗಿ ನೋಡಿದ್ರೆ ನಿಂಬೆಹಣ್ಣು ಬಿಸಾಕಿದ್ದಿರ್ಲಿಲ್ಲ, ಅದು ನಿಂಬೆಹಣ್ಣು ಹಿಂಡಿದ್ದಿತ್ತು. ಇವನೇ ತಿಂದು ಬಂದಿದ್ದಾನೆ ಅಂತಂಗೆ ನಮಗ್ ಅನಿಸ್ತಂಗೆ ಅವ್ನ್ ನಗ್ತಿದ್ದ. ಬಟ್ ಆಮೇಲೆ ಅದೇನು ಹೋಗ್ಲಿಲ್ಲ. ಆಮೇಲೆ ನಮ್ಮ ವಾರ್ಡನ್ ಇರ್ತಾರಲ್ಲ ಅವ್ರಂದ್ರು ಅವ್ನ ಚಪ್ಲಿ ಹತ್ರ ತಗೊಂಬಂದ್ ಎಳದ್ ತಂದ್ಬಿಟ್ಟು ಅಲ್ಲಿ ಮಲಗ್ಬಿಟ್ಟಿದ್ದ, ಹಿಂಗೆ ವ್ಯವಸಾಯಕ್ಕೆ ಮಲಗ್ಬಿಟ್ಟಿದ್ದ. ತಗೊಂಬಂದ್ ಚಪ್ಲಿ ಹತ್ರ ತಗೊಂಬಂದ್ ಬಿಟ್ವಿ. ಅಲ್ಲಿ ಅವ್ರು ವಾರ್ಡನ್ ಹೋದ್ಮೇಲೆ ತಲೆಗೆ ಒಬ್ಬೊಬ್ರು ಚಪ್ಲಿ ತಗೊಳ್ಳೋದು ಹೊಡೆಯೋದು, ಚಪ್ಲಿ ತಗೊಳ್ಳೋದು ಹೊಡೆಯೋದು. ಏನೂ ಅನಿಸ್ತಾ ಇಲ್ಲ, ಏನೂ ಇಲ್ಲ, ಹಂಗೆ ಮಲ್ಕೊಂಡಿದ್ದ. ಒಳಗೆ ಭೂತ ಬಂದಿದೆ ಅಂತ. ಬಟ್ ಬೆಳಿಗ್ಗೆ ಎದ್ದು ನೋಡ್ತಾನೆ ಅವ್ನಿಗೆ ಏನು ಇರ್ಲಿಲ್ಲ. ಬಟ್ ತಲೆ ಎಲ್ಲ ತುಂಬಾ ನೋಯ್ತಾ ಇದೆ ಅಜಿತ, ಮೈ ಎಲ್ಲ ತುಂಬಾ ನೋಯ್ತಾ ಇದೆ ಅಜಿತ ಅಂತ ಹೇಳಿ ನಿನ್ನೆ ನೈಟ್ ಹೊಡೆದದ್ದು ಗೊತ್ತೇ ಇಲ್ಲ ಅವ್ನಿಗೆ. ಅದ್ ಏನ್ ಅನುಭವ ಅದೇನು ಅಂತ ಗೊತ್ತಿಲ್ಲ. ಇದು ಒಂದು ಅನುಭವ. ಆಮೇಲೆ ಕರೆಂಟ್ ಓಡಿಸ್ಕೊಂಡಿರೋದು 15th ಆಗಸ್ಟ್ ಅಲ್ಲಿ ನಡುವೆ ಟೇಬಲ್ ಹಾಕ್ಬಿಟ್ಟು ಐರನ್ ಮಾಡ್ತಾ ಇದ್ರು. ಅವನ್ ಎಲ್ಲಿ ಬೆರಳು ಹಾಕ್ಬಿಟ್ಟವನು ಏನ್ ಮಾಡಿದನು, ಅವ್ನ್ ಶಾಕ್ ಹೊಡೆದಿದೆ. ಅವ್ನ್ ಹಿಡ್ಕೊಂಡು ಒಬ್ಬ ನಿಂತ್ಕೊಂಡಿದ್ದಾನೆ, ಅವನ ಕಾಲ್ಗೆ ಟಚ್ ಮಾಡಿ ಒಬ್ಬ ಕೆಳಗಡೆ ಮಲ್ಕೊಂಡಿದ್ದಾನೆ, ಅವನ್ ತಲೆ ಮೇಲೆ ಇನ್ನೊಬ್ಬ ಕಾಲ್ ಇಟ್ಬಿಟ್ಟಿದ್ದಾನೆ. ಈ ರೀತಿ ಎಲ್ಲ ಹಿಂಗ್ ಒಂದ್ 7-8 ಇದಕ್ಕೆ ಎಲ್ಲರಿಗೂ ಹೊಡೆದಿದ್ ಶಾಕ್ ಅದು. ಅದೊಂಥರ ಎಕ್ಸ್ಪೀರಿಯನ್ಸ್. ಆಮೇಲೆ ಓದ್ಬೇಕಾದ್ರೆ ಕೆಲವರು ಜಾನ್ ಹುಡುಗರು ನಮ್ಮರು ಜೋರಾಗಿ ಹೋದ್ರೆ ತಲೆಗೆ ಹೋಗುತ್ತೆ ಅಂತ ಹೇಳೋನ್ ನಮ್ಮ ಹುಡುಗ ಒಬ್ಬ. ಹೌದಾ ಒಳ್ಳೆಯವನು ಅಂತ ನಾವು ಜೋರಾಗಿ ಓದೋರು. ಅವ್ನು ಓದ್ತಾ ಇರ್ಲಿಲ್ಲ, ಅವ್ನ್ ಕೇಳಿಸ್ಕೊಂಡೆ 60% ಅವಾಗ, ನಾವು 40%. ನಾವು ಓದಿರೋರು ಈ ತರ. ಬಟ್ ಏನು ನಾವು ಜೆನ್ಯೂನ್ ಆಗಿ ಕಾಪಿ ಮಾಡೋದಾಗ್ಲಿ ಇನ್ನೊಂದ್ ಮಾಡೋದಾಗ್ಲಿ ಆ ತರದ್ದೇನು ನಾವು ಮಾಡ್ತಾ ಇರ್ಲಿಲ್ಲ. ಏನಿದೆ ಜೆನ್ಯೂನ್ ಆಗಿ ಓದೋದು, ಅದೇನ್ ಬಂದಿದೆ ಅದನ್ನ ಬರೆಯೋದು. ನಾವು SLC ಹಂಗೆ ಮುಗಿಸಿದ್ವಿ. SLC ಮುಗಿಸಿದ್ಮೇಲೆ PUCಗೆ ಅಡ್ಮಿಷನ್ ಹೋದ್ರೆ ನಮ್ಮ ಮನೆಯಲ್ಲಿ ಯಾರ್ದು ಎಜುಕೇಶನ್ ಬ್ಯಾಕ್ಗ್ರೌಂಡ್ ಇಲ್ಲ, ಯಾರು ನಾವೇ ಹೈಯೆಸ್ಟ್. ನಮ್ಮಪ್ಪ 4ನೇ ಕ್ಲಾಸು, ನಮ್ಮ ಅಮ್ಮನು 5ನೇ ಕ್ಲಾಸ್ ಅಷ್ಟೇ. ನಮ್ಮಮ್ಮ ಮರಾಠಿ ಅಲ್ಲೆಲ್ಲ ಹೆಣ್ಣು ಗಂಡು ಮಹಾರಾಷ್ಟ್ರ ಕರ್ನಾಟಕ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ನಿಮ್ಗೆ ಹೇಳ್ಕೊಡಕ್ಕಾಗಲ್ಲ, ಅವ್ರು ಹೇಳ್ಕೊಡಕ್ಕಾಗಲ್ಲ, ಲೆಕ್ಕ ಹೇಳ್ಕೊಡ್ತಿದ್ರು ಆತರ. ಮತ್ತೆ ಲೆಕ್ಕ ಹೋಗಕ್ ಬರಾಗ ನಮ್ಮಪ್ಪ ಲೆಕ್ಕ ಕೇಳೋದು, ಏನ್ ಓದಿದ್ಯಾ, 5 ಎಷ್ಟು, 5 ರೂಪಾಯಿನ 15 ಜನಕ್ಕೆ ಕೊಡ್ಬೇಕು, ಎಷ್ಟು ಕೊಡ್ತೀಯಾ, ಈ ತರ ಎಲ್ಲ ಮಾತಾಡೋದು. ಅವಾಗ ಅವ್ರಿಗೆ ಈಗ ನನ್ ಜೊತೆ ನಮ್ ಫ್ರೆಂಡ್ಸ್ ಬಂದ್ರೆ ನಿಮ್ಮ ಅಪ್ಪ ಲೆಕ್ಕ ಕೇಳ್ತಾನೆ ಅಂದ್ಬಿಟ್ಟು ಬರತ್ತಿರ್ಲಿಲ್ಲ ಎಷ್ಟೋ ಜನ. ನನ್ಗೆ ಅಲ್ಲಿ ಲೆಕ್ಕ ಕತ್ತಿಟ್ಟು ಬುತ್ತಿ, ಏನೋ ಒಂದು ಲೆಕ್ಕ ಕೇಳೋದು ಇದು ಮಾಡೋದೆಲ್ಲ ಮಾಡ್ತಿದ್ರು. ಬಟ್ ನಮ್ಗೆ ಯಾಕಪ್ಪ ಕೇಳ್ತಾರೆ ಇವರು ಅಂತ ಅನ್ಸೋದು. ಸೊ ಹಿಂಗಾಗಿ ಮುಂದೆ ನಮ್ಮ ಇದ್ರಲ್ಲಿ ನಾವು ಕಾಲೇಜು ನೀವ್ ಯಾವ ಊರಲ್ಲಿ ಮಾಡಿದ್ರಿ? ಕಾಗವಾಡ. ಅದು ನಿಮ್ಮ ಊರಿಂದ ನಮ್ಮ ಊರಿಂದ ಒಂದು 9 ಕಿಲೋಮೀಟರ್ ಆಗುತ್ತೆ. ಒಂದೇ ಬಸ್ಸಲ್ಲಿ ಡೈಲಿ ಅಪ್ ಅಂಡ್ ಡೌನ್. ಒಂದೇ ಬಸ್ಸು ಮೇಲೆ ಕೂತ್ಕೊಂಡು ಹೋಗ್ತಿದ್ವಿ ನಾವು. ಬಸ್ ಮೇಲೆ ಕೂತ್ಕೊಂಡು ಹೋಗೋದು ಅದೊಂಥರ ನಮ್ಗೆ ಒಳ್ಳೆ ಇದು. ಆರ್ಟ್ಸ್ ಮತ್ತೆ ಎಜುಕೇಶನ್ ಮತ್ತೆ ಇನ್ಯಾವ್ದು ಬೇರೆ ಎಲ್ಲ ಇದಿದ್ರು ಕೂಡ ಇವರು 10 ಗಂಟೆ ಮೇಲೆ ಕಾಲೇಜ್ ಸ್ಟಾರ್ಟ್ ಆಗೋದು. ಕಾಮರ್ಸ್ ಮತ್ತೆ ಸೈನ್ಸ್ ಬೆಳಿಗ್ಗೆ 6 ಗಂಟೆಗೆ ಅಂದ್ರೆ ಅವರು ಕಾಲೇಜಲ್ಲಿ ಇರ್ತಿದ್ರು. ಅವ್ರು ಬರೋ ಮೂಮೆಂಟ್, ನಮ್ದು ಹೋಗೋ ಮೂಮೆಂಟ್. ಹಿಂಗೆ ಒಂದೇ ಕಾಲೇಜಲ್ಲಿ ಎಲ್ಲ ಹೋಗ್ತಿದ್ವಿ ನಾವೆಲ್ಲ. ಆರ್ಟ್ಸ್ ಅಂದ್ರೆ 10 ಗಂಟೆ ಮೇವು ಎಲ್ಲ ತಗೊಂಬಂದು ಎಮ್ಮೆ ಒಂದ್ ಸಾಕಿದ್ವಿ. ಎಮ್ಮೆಗೆಲ್ಲ ಮೇವು ತಗೊಂಬಂದು ಸಗಣಿ ತೆಗೆದು ಹಾಲು ಹಿಂಡಿ ಆಮೇಲೆ ನಾವು ಕಾಲೇಜ್ಗೆ ಹೋಗೋದು. ಓದೋದ್ರ ಬಗ್ಗೆ, ಹೋಮ್ವರ್ಕ್ ಬಗ್ಗೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತಿರ್ಲಿಲ್ಲ. ಇದೊಂದು ಎಲ್ಲಾರ ಮನೆಯಲ್ಲೂ ಅದು ಒಂದಿತ್ತು.
ಒಂದು ಸೈಡ್ ಬಿಸ್ನೆಸ್ ತರ ಅದು. ಅದನ್ನ ಮಾಡ್ಕೊಂಡೇ ಹೋಗೋದು. ಜೊತೆಗೆ ಅದಾದ್ಮೇಲೆ ಕಾಲೇಜ್ಗೆ ಹೋಗಿ ಊಟ ತಗೊಂಡು ಹೋಗ್ತಿದ್ವಿ, ಊಟ ಮಾಡ್ಕೊಂಡು ಮತ್ತೆ ಸಾಯಂಕಾಲ 4-5 ಗಂಟೆ ಅನ್ಸೋತಿಗೆ ಬರೋದು. ಹೋಗ್ಬೇಕಾದ್ರೂ ಒಂದೇ ಬಸ್ಸು, ಹೋದ್ರೆ ಅದರಲ್ಲೇ ಹೋಗ್ಬೇಕು. ಮತ್ತೆ ಮೇಲೇನೆ ಹತ್ತು ಕೂತ್ಕೊಳ್ಳೋದು ಟಾಪ್ ಮೇಲೆ. ಅವಾಗೆಲ್ಲ ಮಾಮೂಲಿ ಬಸ್ಗಳೇ ಇಲ್ಲಲ್ಲ, ಬಸ್ಗಳು ಕಡಿಮೆ, ಬೈಕ್ ಇಲ್ಲ. ಬೈಕ್ ಇದ್ರು ಕೂಡ ನಮ್ಗ ಅದೆಲ್ಲ ಕನಸು. ಸೈಕಲೇ ಇಲ್ಲ, ಸೈಕಲ್ ಇಂದ 7-8 ಕಿಲೋಮೀಟರ್ ಬರಕ್ಕಾಗಲ್ಲ. ಸೊ ಹಂಗಾಗಿ ನಾವು ಬಸ್ಸಲ್ಲಿ ಓಡಾಡೋದು. ಅದು ಅವರು ಇಳಿಯನ್ನೋರು ಕಂಡಕ್ಟರ್ಗಳು, ಇಳಿರ ಕೆಳಗಡೆ, ಅಲ್ಲಿ ಈ ಕಡೆ ಹುಣಸೆ ಮರದ ಗಿಡಗಳು, ಇದ್ರ ಬಲ್ಲಿ ಮಧ್ಯದಲ್ಲಿ ಹೋದ್ರೆ ಹುಡುಗರಿಗೆ ಏನೂ ಆಗಲ್ಲ. ಈ ಕಡೆ ಸೈಡ್ ಅಲ್ಲಿ ಹಾಕಿದ್ರೆ ಮಕ್ಕಳು ಹೊಡಿತದೆ. ಇವ್ರು ಇಳಿರಿ ಅಂತಂದ್ರೆ ಇಳಿತಿರ್ಲಿಲ್ಲ ನಾವು. ಇಳಿಯಲ್ಲ ನಾವು, ಹಂಗೆ ಹಿಂಗೆ ಅಂತ ಅವಾಜ್ ಹಾಕಿದ್ರೆ ಅವ್ರು ಹಂಗೆ ಸುಮ್ನೆ ಆಯ್ತಪ್ಪ ಅಂದ್ಬಿಟ್ಟು ಹೋಗೋರು. ಬಟ್ ನಮ್ಮನ್ನ ಯಾವ ರೀತಿ ಅವ್ರು ಇದ್ ಮಾಡೋರು ಅಂದ್ರೆ, ಈ ಕಡೆ ಒಮ್ಮೆ ಹಿಂಗ್ ಈ ತರ ಹೋಗ್ಬಿಟ್ರೆ ಮಕ್ಕಳ ಹೊಡೆಯೋದು. ಅವಾಗ ಬಗ್ಗಿ ಹಿಂಗೆ ಕೂತ್ಕೊಳ್ಳೋದು ನಾವು. ಆ ರೀತಿ ಎಲ್ಲ ಹೋಗಿ ಒಂಥರ ಎಂಜಾಯ್ ಮಾಡ್ಕೊಂಡು ಓದಿರೋದು. ಕಷ್ಟಪಟ್ಟು ಅಂದ್ರೆ ವಾರಕ್ಕೆ ನಾವು ಈ ಕೆಲ್ಸಕ್ಕೆ ಹೋಗೋದು. ಕೆಲ್ಸದಿಂದ ಬಂದ ದುಡ್ಡು ಏನ್ ಕೆಲಸ? ಜಮೀನಿಗೆ. ಅವಾಗ ಬೇರೆ ಹೊಲಕ್ಕೆ ಕೂಲಿಗೆ ಹೋಗ್ತಾ ಇದ್ರೆ, ರಜೆ ಇದ್ರೆ? ರಜೆ ಇದ್ರೆ ಕೂಲಿಗೆ ಹೋಗೋದು. ಜಮೀನಲ್ಲಿ ಏನೇನ್ ಕೆಲಸ ಮಾಡ್ತಾ ಇದ್ರಿ? ಈ ಬಿತ್ತನೆ ಕೆಲಸ, ಕಸ ತೆಗಿಯೋದು, ಕಳೆ ತೆಗಿಯೋದು, ಆಮೇಲೆ ಈ ಗೊಬ್ಬರ ಇದ್ ಮಾಡೋದು, ಇದ್ ಮಾಡೋದು, ಚೆಲ್ಲೋದು, ಆಮೇಲೆ ಉಳುಮೆ. ನಮ್ಮ ಟ್ರ್ಯಾಕ್ಟರ್ ಎಲ್ಲ ಇದ್ರೆ ಅದ್ರ ಹಿಂದೆ ಎಲ್ಲ ಹೋಗ್ಬೇಕಾಗತ್ತೆ. ಆಮೇಲೆ ಕಬ್ಬು ಕಡದ್ಮೇಲೆ ಅದು ಇದು ಉಳಿತದಲ್ಲ ಕೂಲಿ, ಅದನ್ನೆಲ್ಲ ಎತ್ತಿ ಬಿಸಾಕೋದು. ಆಮೇಲೆ ಕಬ್ಬು ಹೋದ್ಮೇಲೆ ಅದನ್ನ ಕಸ ಸುಡೋದು, ಇಂತ ಎಲ್ಲಾ ಕೆಲ್ಸಗಳು. ಆಮೇಲೆ ನೀರ್ ಹಾಯಿಸೋದು, ಇಂತ ಕೆಲ್ಸಗಳಲ್ಲಿ. ಎಷ್ಟು ಕೂಲಿ ಕೊಡ್ತಾ ಇದ್ರಿ ಆ ಟೈಮಲ್ಲಿ? ನಮ್ಗೆ 70 ರೂಪಾಯಿ ಕೂಲಿ. ಒಂದಿನ ಮಾಡಿ ಬೆಳಗ್ಗೆ ಸಾಯಂಕಾಲವರೆಗೂ ಮಾಡಿದ್ರೆ 70. ಜೊತೆಗೆ ಓದೋದ್ರ ಜೊತೆಗೆ ಇದನ್ನು ಮಾಡ್ತಿದ್ವಿ. ಸೊ ಅದ್ ಮಾಡಿ ಮತ್ತೆ ಬರ್ಬೇಕಾದ್ರೆ ಮೇವು ಒಂದಿಷ್ಟು ತಗೊಂಬಂದ್ರೆ ಎಮ್ಮೆಗೆ ಮೇವು ಮೇವಾಗೋದು. ಆಮೇಲೆ ನಾನಿಲ್ಲದಾಗ ನಮ್ಮ ಅಮ್ಮ ನೋಡ್ಕೋತಿದ್ರು. ನಮ್ಮಪ್ಪ ಏನು ಆ ತರದ್ ಇದ್ ಮಾಡ್ತಿರ್ಲಿಲ್ಲ. ಅವ್ರು ಬರೀ ಸ್ಟಿಚ್ ಹೊಲಿಯೋದು ಮಾಡೋದು ಈ ತರ ಐಡಿಯಾಗಳು ಕೊಡೋರು. ಕೂತ್ಕೊಂಡು ಐಡಿಯಾಗಳು ಚೆನ್ನಾಗಿ ಕೊಡೋರು. ಮಾಡ್ತಿರ್ಲಿಲ್ಲ ಕೆಲಸ. ಯಾವ ತರ ಈಜಿ ಆಗತ್ತೆ ಆ ಐಡಿಯಾಗಳು ಕೊಡ್ತಿದ್ರು. ಕೆಲಸ ಯಾವ ಟೈಪ್ ಈಜಿ ಮಾಡ್ಕೋಬೇಕು ಅನ್ನೋದು ಆ ತರ ಎಲ್ಲ ಮಾಡೋರು. ಇಷ್ಟು ಈ ನಮ್ಮ ಊರ್ ಕಡೆದು. ಆಮೇಲೆ ಕಾಲೇಜಲ್ಲಿ ಓದ್ಬೇಕಾದ್ರೆ ಕಾಲೇಜಲ್ಲಿ PUC ಪಾಸ್ ಆಯ್ತು. ನಮ್ಮಪ್ಪ ಹೇಳಿದ್ರು, SLC ಹೇಳಿದ್ರು, SLC ಸಾಕು ನಮ್ಗೆ, ಇನ್ನೇನ್ ಬೇಡ, ನೀನು ಕೆಲ್ಸಕ್ಕೆ ಹೋಗು ಅಂತ. ಕೆಲ್ಸಕ್ಕೆ ಹೋಗಿ ಯಾರು ಕೆಲ್ಸ ಕೊಡ್ತಾರೆ ನಮ್ಗೆ ಏನು ಅಂತ ಹೇಳ್ಬಿಟ್ಟು ಈ SLC ಯಲ್ಲೇನೆ ನಂಗೆ ಟಾರ್ಚರ್ ಶುರು ಮಾಡಿದ್ರು. ನಾನು ಇನ್ನೂ ಓದ್ಬೇಕು ಅಂತ ಹೇಳಿದ್ಮೇಲೆ ನಿನ್ ದುಡ್ದು ನೀನು ಓದು ಅಂದ್ರು. ನೀ ಓದಪ್ಪ, ದುಡಿ, ನೀನೇ ಓದು. ದುಡಿದು ಹೋದ್ರು ಇವನಿಗೆ ದುಡಿದ್ರು ಚೆನ್ನಾಗಿ ಒಳ್ಳೆ ದುಡ್ಡು ಮಾಡ್ಕೊಂಡು ಆರಾಮಾಗಿ ಓದ್ತಾ ಇದಾನಲ್ಲ ಇವನು. ಅದಕ್ಕೆ ಮತ್ತೆ ನಮ್ಮಪ್ಪ, ಆಯ್ತಪ್ಪ ನೀನ್ ದುಡಿದು ನೀನ್ ಓದ್ತಾ ಇದೆಯಾ, ಮನೆ ಕಡೆ ಯಾರು ಕೊಡೋದು ದುಡ್ಡು? ಸರಿ, ಏನ್ ಮಾಡೋದು? ಸರಿ ಕೆಲ್ಸಕ್ಕೆ ಹೋಗು. ಹಂಗೆ ಮಾಡ್ಕೊಂಡು PUC ತನಕ ಹೋದೆ. ಜೊತೆಗೆ ಅವಾಗ NCC ಮಾಡಿದೆ. NCC ಯಲ್ಲಿ ನಾನು ಈಗ ದಪ್ಪ ಇದ್ದೀನಿ. ಆ ಟೈಮಲ್ಲಿ ಲಾಯಕ್ಕೆ ಇಲ್ಲ ನಾನು NCC ಗೆ. ಅಷ್ಟು ಒಂಥರ ತೆಳ್ಳಗೆ ಅವ್ರು ಕೊಡ್ತಾ ಇರೋದು ಮಿನಿಮಮ್ ಸೈಜ್ ಕೂಡ ನನಗೆ ಬರ್ತಾ ಇರ್ಲಿಲ್ಲ. ಆ ಟೈಪ್ ಇದ್ದಾಗ ಅವ್ರು ಹೇಳಿದ್ರು, ಇಲ್ಲ ನಿನ್ಗೆ ಏನ್ ಮಾಡ್ತೀಯ ನೀನು ಅಂದ್ರು. ಹಾಡ್ ಹಾಡ್ತೀಯಾ? ಹಾಡ್ ಹಾಡ್ತಿದ್ದೆ. ಅವಾಗ ನಮ್ಮ ಅಜ್ಜಿ ಊರಲ್ಲಿ ಇದ್ದಾಗ, ಊರಿಗೆಲ್ಲ ರಜೆಗೆಲ್ಲ ಹೋದಾಗ ನಾನು ಜನಪದ ಗೀತೆಗಳನ್ನ ಹಾಡ್ತಿದ್ದೆ ಜಾಸ್ತಿ. ಅವಾಗ ಈಗೆಲ್ಲ ಯಾವ್ದು ಅಷ್ಟು ಇದಿಲ್ಲ. ಬಟ್ ಒಂದ್ 2 ಲೈನ್ ಅಷ್ಟೇ, ಆ ತರ ಅಷ್ಟೇ ಹಾಡೋದು. ಬಟ್ ಆ ಟೈಮಲ್ಲಿ ಹಾಡ್ತಿದ್ದೆ. ಅಲ್ಲಿ ಪ್ರೋತ್ಸಾಹ ತುಂಬಾ. ಯಾಕಂದ್ರೆ ಮಹಾರಾಷ್ಟ್ರ ಬಾರ್ಡರ್ ಅಲ್ಲ, ಹಿಂಗಾಗಿ ಕನ್ನಡ ಈ ಡೊಳ್ಳಿನ ಪದಗಳಾಗ್ಲಿ, ಜನಪದ ಗೀತೆಗಳಾಗ್ಲಿ ಆ ಹಳೆ ಅಜ್ಜಿಗಳಿಗೆ ಕೇಳೋದು. ನಮ್ಮ ಅಜ್ಜಿಗೆ ಮಹಾರಾಷ್ಟ್ರದಲ್ಲಿ ಇದ್ರು ಕೂಡ ಕನ್ನಡ ಮಾತಾಡೋರು ಮರಾಠಿ ಮಾತಾಡಕ್ ಬರ್ತಾ ಇರ್ಲಿಲ್ಲ ಅವ್ರಿಗೆ. ಹೌದಾ? ಆ ತರದ್ದು ಇದ್ರು ಅಜ್ಜಿಗಳಲ್ಲಿ ಅವಾಗ. ಮಹಾರಾಷ್ಟ್ರದಲ್ಲಿ ಆದ್ರೆ ಮರಾಠಿ ಕಲ್ತಿಲ್ಲ ಅವರು, ಕನ್ನಡನೇ ಮಾತಾಡ್ತಾರೆ. ಮನೆ ಭಾಷೆ ಕನ್ನಡನೇ. ಹಂಗಾಗಿ ಮನೆ ಬಿಟ್ಟು ಅವ್ರು ಹೊರಗೆ ಹೋಗಿಲ್ಲ. ಬರೀ ಮನೆಯಲ್ಲಿ ಇರೋದು. ನಮ್ ಕನ್ನಡ ಹಾಡ ಕೇಳೋದು. ಹಿಂಗೆಲ್ಲ ಇದ್ದಾಗ ನಮ್ಗೆ ಅದು ಹಾಡ್ತೀಯ ಅಂತ NCC ಆಫೀಸರ್ ಕೇಳಿದಾಗ ಹಾಡ್ತೀನಿ ಸರ್ ಅಂದೆ. ಅವಾಗ 1-2 ಹಾಡು ಬರೋವು. ಜನಪದ ಗೀತೆ ಹಾಡಿದ್ಮೇಲೆ ಆಯ್ತಪ್ಪ ಅಂದ್ಬಿಟ್ಟು ಒಂದು 100 ರೂಪಾಯಿ ಇಸ್ಕೊಂಡ್ರು ನನಗೆ, ನನ್ನ ಕಡೆಯಿಂದ. ಹೌದಾ? 100 ರೂಪಾಯಿ ಅಂದ್ರೆ
ಒಂದು ಇದು ಅಂತ. ಆವಾಗ ಅವ್ರು ಸೆಲೆಕ್ಷನ್ ಮಾಡಿ ಒಂದು ಕಲಾವಿದ ಅಂತ ಸೆಲೆಕ್ಷನ್ ಮಾಡಿದ್ರು NCCಗೆ. NCCಗೆ. ಕಲಾವಿದ ಅಂದ್ರೆ ಆ ಟೈಮಲ್ಲಿ ಡೋಲಕ್ ಹೊಡಿಯೋದು, ಬಾರ್ಸೋದು, ಹಾರ್ಮೋನಿಯಂ, ಕೀಬೋರ್ಡ್, ಇವರೆಲ್ಲ ಕಲಾವಿದ ಇದ್ರಲ್ಲಿ ಬರ್ತಾರೆ. ಕಲಾವಿದರಲ್ಲಿ ಕೋಟದಲ್ಲಿ ನನಗೆ ತಗೊಂಡ್ರು ಕೈ ಹಿಡಿತಲ್ಲಿ. ಹಾ, ಅಲ್ಲಿ ಹಿಡಿತು ಅಷ್ಟೇನೆ. ಅದು ಮತ್ತೆ NCCಗೆಲ್ಲ ಕ್ಯಾಂಪ್ಗೆ ಹೋದೆ, 2-3 ಕ್ಯಾಂಪ್ಗಳು ಮಾಡಿದೆ. ಕ್ಯಾಂಪ್ಗಳಲ್ಲಿ ಹೆಂಗಿರೋದು ವಾತಾವರಣ? ಕ್ಯಾಂಪ್ಗಳಲ್ಲಿನೂ ಅಲ್ಲಿ ನನಗೆ ನಮ್ಗೆಲ್ಲ ಹಿಂದಿ ಜಾಸ್ತಿ ಚೆನ್ನಾಗಿ ಬರುತ್ತೆ. ಈ ಕಡೆ ಬಂದಂಗೆ ಸ್ವಲ್ಪ ಹಿಂದಿ ಕಡಿಮೆ. ನಮ್ಮ ಊರ್ ಕಡೆ ಎಲ್ಲ ಹಿಂದಿ ಆರಾಮಾಗಿ ಚೆನ್ನಾಗಿ ಮಾತಾಡ್ತಿದ್ವಿ. ಅಲ್ಲಿ ನಮ್ಮ ಲೆಬಲ್ ಲೀಡ್ರು, ಇನ್ನೊಂದು ಕಾಲೇಜಲ್ಲಿ ಅವ್ನ್ ಲೀಡ್ರು ಎಲ್ಲ ಬಂದ್ಬಿಟ್ಟು ಅಲ್ಲೆಲ್ಲ ಇದ್ ಮಾಡಿಬಿಟ್ಟು ಅಲ್ಲೆಲ್ಲ ಒಂದೇ ಕಡೆ ಟೆಂಟ್ ಹಾಕ್ತಾರೆ. ಟೆಂಟ್ ಅಲ್ಲಿ ಡ್ಯೂಟಿ ಎಲ್ಲ ಇದ್ ಮಾಡ್ತಾರೆ. ನೀನು ಇವತ್ತು ಟೆಂಟ್ ಕಾಯ್ಬೇಕು, ನೀನು ಇವತ್ತು ಇದು ಕಮಾಂಡೋ ಆಫೀಸರ್ ಕಾಯ್ಬೇಕು, ನಿಂದು ಇವತ್ತು ಫೋನ್ ಡ್ಯೂಟಿ, ಆತರ ಎಲ್ಲ ಡ್ಯೂಟಿಗಳು NCC ಕ್ಯಾಂಪ್ ಯಾವ ಟೈಪ್ ಇರುತ್ತೆ ಅದು ವ್ಯವಸ್ಥೆ ಇರುತ್ತೆ, ಅದೇ ಟೈಪ್ ಟ್ರೈನಿಂಗ್. ಹಂಗೆ ಟೆಂಟ್ ನಿಮ್ ಕೈಲಿ ಹಾಕಿಸ್ತಾ ಇದ್ರ? ಟೆಂಟ್ ಮೊದ್ಲು ಅಂದ್ರೆ ನಾವ್ ಟ್ರೈನಿಂಗ್ ಫಸ್ಟ್ ಈಗ ಯಾರನ್ನ ಕಾಲೇಜ್ ಅವ್ರನ್ನ ಕರೀತಾರೆ ಕೆಲವರು, ಅವ್ರ ನಮ್ ಕಡೆಯಿಂದಾನೆ ಹಾಕ್ಸಿದ್ರು. ಆಮೇಲೆ ಇವನ್ ಅಲ್ಲಿ ಟಾಯ್ಲೆಟ್ ಇರ್ತಿರ್ಲಿಲ್ಲ, ಟಾಯ್ಲೆಟ್ಗೂ ಕೂಡ ಒಂದು ಹಿಂಗ ಡ್ರೈನೇಜ್ ಇದ್ ಮಾಡ್ಬಿಡೋರು ಕೈಲಿ. ಅವಾಗೆಲ್ಲ JCB ಏನೂ ಇಲ್ಲಲ್ಲ, ಎಲ್ಲ ಅಗದು ಅದ್ರ ಮೇಲೆ ಇವು ಕಬ್ಬಿಣದ ಪೀಸ್ಗಳೆಲ್ಲ ಹಾಕಿ, ಆಮೇಲೆ ಈ ಕಡೆ ಕಾಲಿಡಕ್ಕೆ ಎಲ್ಲ ಇತ್ತದಲ್ಲ, ಅದೆಲ್ಲ ಅನ್ಲೋಡ್ ಮಾಡಿ ಅದನ್ನ ಅದ್ರ ಮೇಲೆ ಹಾಕಿ ಟಾಯ್ಲೆಟ್ಗೆ, ಆಮೇಲೆ ಸೈಡ್ ಎಲ್ಲ ಬಟ್ಟೆ ಕಟ್ಬಿಡೋರು. ಟಾಯ್ಲೆಟ್ಗೆಲ್ಲ ಓಪನ್ ಹಿಂಗ್ ಕೂತ್ಕೊಂಡ್ರೆ ಮಕ ಕಾಣೋದು, ಆ ತರದ್ದು. NCC ಲೇಡೀಸ್ ಬೇರೆ, ಜೆಂಟ್ಸ್ ಬೇರೆ. ಈ ತರ ಎಲ್ಲ ಮಾಡಿ ಅಲ್ಲಿ ಪ್ಯಾರಾನು ಮಾಡಿದೆ ನಾನು. ಪ್ಯಾರಾ ಸೇಲಿಂಗ್ ಹಿಂಗ್ ಹೋಗ್ಬಿಟ್ಟು ಹಾಕೋದು ಹೋಗೋದು. ಪ್ಯಾರಾ ಮಿಲಿಟರಿ ಫೋರ್ಸ್ ಅಂತ ಅಲ್ಲ, ಅವ್ರ ಪ್ಯಾರಾದಲ್ಲಿ ಯಾವ ರೀತಿ ನಾವು ಇದು ಮಾಡ್ಕೊಂಡು ಪ್ಯಾರಾಶೂಟ್ ಅಲ್ಲಿ ಹೆಂಗ್ ಹಾರೋದು, ಹಾರ್ಬೇಕಾದ್ರೆ ಯೋಗ ಇದೆ, ಅದು ಕಾಲ್ಗಳು ಹೆಂಗ್ ಇದ್ ಮಾಡೋದು, ಈ ತರ ಇದ್ ಮಾಡೋದು, ಕೈ ಯಾವ ರೀತಿ ಇದ್ ಮಾಡ್ಕೋಬೇಕು, ಅದಕ್ಕೆ ಟ್ರೈನಿಂಗ್ ಕೊಡೋರ? ಟ್ರೈನಿಂಗ್ ಕೊಡೋರು ಅಲ್ಲಿ ಸೆಲೆಕ್ಷನ್ ಮಾಡೋರು. ನೀನ್ ಬಾ ಹೈಟ್ ಇದೆಯಾ, ನೀನ್ ಇದ್ ಬಾ, ಅಲ್ಲೆಲ್ಲ ಮಾಡ್ಸೋರು. ಸೊ ಅಲ್ಲಿ ಟ್ರೈನಿಂಗ್ ಎಲ್ಲ ಮಾಡಿಸಿ ಅದು ಸಪ್ರೇಟ್ ಆಗಿ ಅದು ಅವ್ರಿಗೆ ಗಾಡಿ ತಗೊಂಬಂದು, ಆ ಪ್ಯಾರಾಶೂಟ್ ತಗೊಂಬಂದು ಹಾರಿಸಿ ಅವ್ರಿಗೆ ಇದು ಮಾಡಿ. ಅವಾಗ ಏನ್ ಕ್ಯಾಮ್ರಾ ಇರ್ಲಿಲ್ಲ, ವಿಡಿಯೋ ಮಾಡಕ್ ಇರ್ಲಿಲ್ಲ, ಸುಮ್ನೆ ನೋಡೋದು, ಒಂದು ಖುಷಿ ಆಗೋದು ಇಷ್ಟೇ. ಆಮೇಲೆ ಹೋಗಿ ಏನಾಯ್ತು ಅಂದ್ರೆ ಮೇಲೆ ಹೋದ್ಮೇಲೆ ದಾರ ಇರ್ತದೆ ಲೆಫ್ಟ್ ರೈಟ್, ನೀವು 2 ದಾರ ಎಳೆದ್ರೆ ಮುಂದೆ ಹಿಂಗ್ ಕ್ಲೋಸ್ ಆಗ್ಬಿಡುತ್ತೆ, ಗಾಳಿ ಒಳಗಡೆ ಹೋಗದೆ ಇರೋದ್ರಿಂದ ಮೆಲ್ಲಗೆ ಡೌನ್ ಆಗುತ್ತೆ. ಇವನು ಬಿಟ್ಬಿಟ್ಟ ಗಾಳಿಗೆ ಜೀಪ್ ಹಾಕ್ಬಿಟ್ಟು ಕಟ್ಟಿರ್ತಾರೆ ನಮ್ಗೆ. ಜೀಪ್ ಹಿಂಗ್ ಓಡಿ ಅದ್ರ ಜೊತೆ ಓಡಿ ಮೇಲೆ ಹಾರ್ಬೇಕು. ಆ ಜೀಪ್ ಕಂಟ್ರೋಲ್, ಜೀಪ್ ಹಿಂದ್ಗಡೆ ಬರ್ತಾ ಇತ್ತು, ಅಷ್ಟು ಗಾಳಿ. ಕೆಳಗಡೆ ಎಲ್ಲ ಟೆಂಟ್ಗಳೆಲ್ಲ ಇದಾಗ್ತಾ ಇದಾವೆ. ಅಂತ ಟೈಮಲ್ಲಿ ಎಲ್ಲಾರು ಓಡ್ ಹೋಗ್ಬಿಟ್ರು. ಅವನ್ಗೆ ಹೆಂಗ್ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಲ್ಲಿಂದ ಹೇಳಿದ್ರೆ ಅವ್ನ್ ಗೊತ್ತಾಗ್ತಾ ಇಲ್ಲ. ಮನೆಗೆ ಪಾಪ ಅವನ್ಗೆ ಬೀಜ ಇದಾಗ್ಬಿಟ್ಟು ಹಾಸ್ಪಿಟ್ಲಿಗೆಲ್ಲ ಸೇರ್ಸಿ ಹೆಂಗೋ ಇದ್ ಮಾಡ್ಕೊಂಡು ಕಾಗೋಡ್ ನಮ್ಮ ಹುಡುಗನೆ, ನಮ್ಮ ಕಾಲೇಜ್ ಹುಡುಗನೆ ಇದ್ ಮಾಡಿದ್ರು, ಅಡ್ಮಿಟ್ ಮಾಡಿದ್ರು. ಅದೊಂಥರ ಮರೆಯಲಾಗದ ಒಂದು ಘಟನೆ. ಒಂದು ಫಸ್ಟ್ ಟೈಮ್ ನಾನು ಫೋನ್ ಅಟೆಂಡ್ ಮಾಡಿದ್ದು ಅಲ್ಲೇ. ಫೋನ್ ಹಿಂಗ್ ಹಿಡಿಬೇಕಾ ಗೊತ್ತಿಲ್ಲ, ವೈರ್ ಮೇಲೆ ಇದ್ದದನ್ನ ಹಿಂಗ್ ಹಿಡ್ಕೊಂಡು ಲ್ಯಾಂಡ್ ಲೈನ್ ಅವಾಗ ಹಿಂಗ್ ತಿರುಗಿಸೋದು, ಅದೆಲ್ಲ ಒಂಥರ ಎಕ್ಸ್ಪೀರಿಯನ್ಸ್ ಹೊಸದು. ಆಮೇಲೆ ಮಾತಾಡೋರು, ಮೈ ಕಮಾಂಡಿಂಗ್ ಆಫೀಸರ್ ಬೋಲ್ ರहा हूं, ಜಸ್ಬೀರ್ ಸಿಂಗ್. ಅದ್ರ ಬಗ್ಗೆ ನಾಲೆಜ್ ಇಲ್ಲ, ಯಾರು ಎಲ್ಲಿದ್ದಾರೆ ಏನು, ಅವ್ರು ಅಲ್ಲಿಂದ ಕೇಳ್ತಾರೆ, ಅವ್ರಿಗೆ ಉತ್ತರ ಕೊಡ್ಬೇಕು ಅನ್ನೋ ನಾಲೆಜ್ ಇಲ್ಲ. ಅಲ್ಲಿ ಫೋನ್ ಡ್ಯೂಟಿ ಕೂರ್ಸ್ಬಿಡ್ತಾರೆ, ಕೂರ್ಸ್ಕೊಳ್ಳೋದು. ಇವನ್ಗೆ ಈ ರೀತಿ ಫೋನ್ ಬಂದ್ರೆ ಏನ್ ಮಾಡೋದು ಅಂದ್ರೆ ರಾಂಗ್ ನಂಬರ್ ಅಂತ ಇಟ್ಬಿಡೋದು ಅಂತ ನಮ್ಮ ಹುಡುಗ. ಆಮೇಲೆ ನಾನು ಒಂದ್ಸರಿ ಫೋನ್ ಬಂತು, ರಾಂಗ್ ನಂಬರ್ ಅಂದೆ. ಅವ್ನು ಇಂಗ್ಲಿಷಲ್ಲಿ ಹೊಡಿತಾನೆ. ನನಗೆ ಇಂಗ್ಲಿಷ್ ABCD ಗೊತ್ತು, ಅಷ್ಟೇ ಗೊತ್ತು. ಏನ್ ಮಾತಾಡ್ತಾರಲ್ಲ, ಏನೋ ಮಾತಾಡ್ತಾರಲ್ಲಪ್ಪ ಇವರು ಅಂದ್ಬಿಟ್ಟು, ಎಸ್ ಸರ್, ನೋ ಸರ್ ಅಂದ್ಬಿಟ್ಟು ಮೆಲ್ಲಗೆ ಹಂಗೆ ಇಟ್ಬಿಡೋದು. ಆಮೇಲೆ ಯಾರೋ ಬಂದು, ಸರ್ ಫೋನ್ ಬರ್ತಾ ಇದೆ ಅಂತ ಹೇಳಿದ್ಮೇಲೆ ಅವ್ರು ಬಂದು, ಊಟನಿಗೆ ಕ್ಯಾ ಹೋಗ್ತಾ ತುಮ್ಕೋ? ಅದೇ ಸರ್ ಅಂತ ಅವ್ರು ಮಾತಾಡೋರು, ಸಲ್ಯೂಟ್ ಹೊಡೆಯೋರು ಅಲ್ಲೇನೆ. ನೋಡೋರು ಮುಂದೆ ಇಲ್ಲ, ಆದ್ರೂ ಇಲ್ಲಿ ಸಲ್ಯೂಟ್ ಹೊಡಿತಾರಲ್ಲ ಅಂತ ನಾವು. ಸೊ ಆ ರೀತಿ ಅಲ್ಲಿ ಫೋನ್ ಯಾವ ರೀತಿ ಮಾತಾಡ್ಬೇಕು ಅನ್ನೋದನ್ನ ಅವರೆಲ್ಲ ಹೇಳ್ಕೊಟ್ರು. ಹಿಂಗ್ ಮಾತಾಡ್ಬೇಕು, ಗೊತ್ತಿಲ್ಲ ಅಂದ್ರೆ 1 ನಿಮಿಷ ಅಂತ ಕೇಳ್ಬಿಟ್ಟು ನಾನು ಮಾಡಿಸ್ತೀನಿ ಅಂತ ಅವ್ರ ನಂಬರ್ ತಗೋಬೇಕು. ನಂಬರ್ ತಗೊಂಡು ಅವ್ರಿಗೆ ನೀವು ಮಾಡಿಸ್ತೀನಿ ಫೋನು ಇಂಥವ್ರ ಕಡೆಯಿಂದ ಅಂತ ಎಲ್ಲ ಡೀಟೇಲ್ ಎಲ್ಲ ಬರ್ಕೊಂಡು ಹೋಗಿ ಚೀಟಿ ತಗೊಂಡು ಹೋಗಿ ಅವ್ರನ್ನ ಕರಿಬೇಕು ನೀವು ಅಂತೆಲ್ಲ ಸಿಸ್ಟಮ್ ಆಗಿ ಹೇಳೋರು. ಹಂಗೆ ನೀವು ಮಿಲಿಟರಿಗೆ
ಆಸಕ್ತಿ ಇತ್ತು ನಿಮ್ಗೆ ಹೋಗಕ್ಕೆ? ಇತ್ತು ಅಲ್ಲಿ. ಆಮೇಲೆ ಬ್ಲಡ್ ಡೊನೇಷನ್ ಬಂದ್ರು. ಬ್ಲಡ್ ಡೊನೇಷನ್ ನನಗೆ ಹುರುಪು ಅಂದ್ರೆ ಹುರುಪು. ನಾನು ಇದರಲ್ಲಿ ಏನೋ ಒಂದ್ ಮಾಡ್ತಿದ್ದೀನಿ, ನಾನು ಆರ್ಮಿಯಲ್ಲೇ ಸೆಲೆಕ್ಷನ್ ಆಗಿದ್ದೀನಿ ಅನ್ನೋ ಮಟ್ಟಕ್ಕೆ ಖುಷಿ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಬ್ಲಡ್ ಡೊನೇಷನ್ ಕರ್ನ ಕಿಸ್ಕೋ ಕಿಸ್ಕೋ ಇಸ್ಕೋ ಕರ್ನ ಅಂತ ಅಂದ್ಬಿಟ್ರು. ಮೊದ್ಲೇ ಕೈ ಎತ್ತಿದವನೇ ನಾನು. ಕೈ ಎತ್ಬಿಟ್ಟು ಅವ್ರು ಹೇಳಿದ್ರು, ನೋಡಪ್ಪ ಇಲ್ಲಿ ಬ್ಲಡ್ ನಿನಗ್ ಕೊಡಲ್ಲ, ನೀನೇ ಅವ್ರಿಗೆ ಕೊಡ್ಬೇಕು. ನಿಮ್ಗೆ ಹಿಂದಿದ್ರೆ 10 ಹನಿ ದೊಡ್ಡ ರಕ್ತ ಇಲ್ಲ, ಕೂತ್ಕೊ ನೀನು ಅಂತಂದ್ರು. ಅಷ್ಟು ತೆಳಗಿದ್ದೆ, ಕೂತ್ಕೊಂಡ್ಬಿಟ್ಟೆ. ಆಮೇಲೆ ಬೇರೆಯವರೆಲ್ಲ ಕೊಡ್ತಾ ಇದ್ರು ಅವ್ರಿಗೆ. ಇದು ಬಾಲ್ ಎಲ್ಲ ಹಂಗ್ ಕೊಟ್ಬಿಟ್ಟು ಇಲ್ಲೆಲ್ಲ ಬ್ಲಡ್ ಇದ್ ಮಾಡಿ ತೆಗಿತಾ ಇದ್ರು. ಅಯ್ಯಪ್ಪ ನಾನ್ ಕೊಡ್ಲಿಲ್ಲ, ಒಳ್ಳೇದಾಯ್ತು. ಸಾರು ನಿನ್ ಕೊಡ್ಬೇಡ ಅಂದ್ರು ಒಳ್ಳೇದಾಯ್ತು. ಇಷ್ಟು ರಕ್ತ ಹಿಂಡ್ತಾ ಇದಾರೆ, ಹೆಂಗೆ ಅದ್ ರಕ್ತ ಮತ್ತೆ ತಯಾರಾಗುತ್ತೆ ಅನ್ನೋ ಕಾಮನ್ ಸೆನ್ಸು ಇಲ್ಲ, ಏನೂ ಇಲ್ಲ. ಸೊ ಅದೆಲ್ಲ ಒಂಥರ ಇದಾಗೋಯ್ತು. ಅದ್ರ ಪಕ್ಕದಲ್ಲಿ ಈ ಗೋಡಂಬಿ ಇದಿತ್ತು, ಬಾಗಿತ್ತು, ತೋಟ, ಗೋಡಂಬಿ ತೋಟ. ಹಾ, ನಾವು ಹೋಗೋದು ಗೋಡಂಬಿ ಹಣ್ಣು ತಿನ್ನೋದು. ಆ ಗೋಡಂಬಿ ಹಣ್ಣದ್ದು ಅಂತ ನಮ್ಗೆ ಗೊತ್ತಿಲ್ಲ. ಆ ಹಣ್ಣು ತಿಂದ್ರೆ ಗಂಟ್ಲೆಲ್ಲ ಹಿಂಗ್ ಹಿಡ್ಕೊಂಡ್ಬಿಡೋದು. ಸ್ವೀಟ್, ತುಂಬಾ ಸ್ವೀಟ್ ಇರೋದು. ಅದ್ರ ಮುಂದೆ, ಹಣ್ಣಿನ ಮುಂದೆ ಅದು ಇದು ಬರೋದು, ಬೀಜ. ಹಾ, ಅದನ್ನೆಲ್ಲ ತುಂಬ್ಕೊಳ್ಳೋನು ಒಬ್ಬ. ಅದು ಯಾಕೆ ತುಂಬ್ಕೋತಾನ, ಹುಚ್ಚ ನನ್ ಮಗ ಅಂತ ನಾವ್ ಅನ್ನೋರು. ಆದ್ರೆ ಹುಚ್ಚ ಅಲ್ಲ, ಅವನೇ ಜಾನ. ಹೋಗೋಷ್ಟೊತ್ತಿಗೆ ಒಂದ್ ಅರ್ಧ ಚೀಲ, ಮುಕ್ಕಾಲ್ ಚೀಲ ಇದನ್ನ ತುಂಬ್ಕೊಂಡು ಊರ್ಗ್ ಹೋಗ್ಬಿಟ್ಟ ಅವನು. ಲಾಸ್ಟ್ ಹೇಳದ ಅದು ಗೋಡಂಬಿ ಅಂತ. ಆ ರೀತಿ ಎಲ್ಲ ಆಗಿ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು, ಟ್ರೈನಿಂಗ್ ಮುಗಿದು 10 ದಿನ ಟ್ರೈನಿಂಗ್ ಅಲ್ಲಿ ಊಟ ಎಲ್ಲ ಕೊಡ್ತಾ ಇದ್ದಾರೆ. ಊಟ ತಿಂಡಿ ಏನೇನ್ ಊಟ? ನಾನ್ ವೆಜ್ ಇರೋದು, ವೆಜ್ ಇರೋದು. ಆಮೇಲೆ ನಾವು ವೆಜ್, ಜೈನ್ಸ್ ಅಂದ್ರೆ ವೆಜ್. ಹೌದು. ಈ ಆಲ್ಮೋಸ್ಟ್ ಜೈನ್ಸಿಗೆ ಕನ್ನಡ ಭಾಷೆನೇ ಇರುತ್ತಲ್ವಾ? ಕರ್ನಾಟಕದಲ್ಲಿ ಕನ್ನಡನೇ. ಆಕ್ಚುಲಿ ನನ್ನ ಹೆಸರು ಮಾಲ್ಗಾವಿ ಅಂತ. ಅಂದ್ರೆ ಅಡ್ಡಿ ಹೆಸರು ನಂದು ಮಾಲ್ಗಾವಿ ಅಂತ. ಅಜಿತ್ ಸಾತಪ್ಪ ಮಾಲ್ಗಾವಿ ಅಂತ ನನ್ನ ಹೆಸರು. ನಾನು 2007ರಲ್ಲಿ ಇಲ್ಲಿ ಬೆಂಗಳೂರಿಗೆ ಬಂದಾಗ ಹಾಸ್ಟೆಲ್ ಇದರಲ್ಲಿ ವರ್ಕ್ ಮಾಡ್ತಿದ್ದೆ ನಾನು, ಲಾಡ್ಜ್ ಅಲ್ಲಿ, ಇಂಟರ್ನ್ಯಾಷನಲ್ ಲಾಡ್ಜ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಆ ಟೈಮಲ್ಲಿ ನನಗೆ ಹಿಂಗೆ ಯಾರೋ ಹೇಳಿದ್ರು, ಈ ಹೆಸರು ನೀನು ಚೇಂಜ್ ಮಾಡಿದ್ರೆ ನಿನಗೆ ಒಂಚೂರು ಲಕ್ಕಲ್ಲಿ ಇದಾಗತ್ತೆ ಅಂತ, ಕೈ ಹಿಡಿತದೆ ಅಂತಂದಾಗ ನಾನು ಏನ್ ಚೇಂಜ್ ಮಾಡೋದು, ಬಹಳ ಜನ ಪಾಟೀಲು ಅಂತ ಇಂಥದೆಲ್ಲ ಇದ್ ಮಾಡಿದ್ರು. ನನ್ಗೆ ನನ್ನ ಹೆಸರು ಗೊತ್ತಾಗ್ಬೇಕು, ನಮ್ಮ ಧರ್ಮನೂ ಅದ್ರಲ್ಲಿ ಇದಾಗ್ಬೇಕು, ಮತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಲ್ಮೋಸ್ಟ್ ಯಾರು ಮಾಡಲ್ಲ. ಜೈನ್ ಅಂದ್ರೆ ಕರೆಕ್ಟ್ ಆಗಿ ಇದ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಜೈನ್ ಅಂತ ಮಾಡ್ಕೊಂಡೆ. ಜೈನ್ ಅಂತ ಮಾಡ್ಕೋಬೇಕಾದ್ರೆ ಆವಾಗ್ಲೂ ಒಬ್ರು ಹೇಳಿದ್ರು, ಇನ್ಶೂರೆನ್ಸ್ ಅಡ್ವೈಸರ್ ಆಗ್ಬೇಕು ಅಂತ ಹೇಳಿದಾಗ, ನನ್ನ ಹೆಸರು ಚೇಂಜ್ ಮಾಡ್ತಿದ್ದೀನಿ ಸರ್ ಈಗಲೇ, ನಂದು ಜೈನ್ ಅಂತಾನೆ ID ಕಾರ್ಡ್ ಬರ್ಲಿ ಅಂತ ಹೇಳಿದಾಗ ಅವರು ಆಯ್ತು ಅಂತ ಹೇಳಿದ್ರು. ಅವರೇ ಮುಂದೆ ನಿಂತು ನನಗೆ ಪೇಪರ್ ಅಲ್ಲಿ ಹಾಕ್ಸಿ ಅದನ್ನೆಲ್ಲ ಲೀಗಲ್ ಆಗಿ ಏನ್ ಮಾಡ್ಬೇಕು ಎಲ್ಲ ಮಾಡಿಕೊಟ್ರು. 2007 ನನ್ನ ಹೆಸರು ನಾನು ಚೇಂಜ್ ಮಾಡ್ಕೊಂಡೆ, ಜೈನ್ ಅಂತ. ಅಲ್ಲಿಂದ ನಾನು ಜೈನ್ ಅಂತ ಇದ್ ಮಾಡಿಕೊಂಡು, ಈಗ ಹೌದಾ ಜೈನ್ಸಾ ನೀವು, ಕರ್ನಾಟಕ ಜೈನ್ಸಾ, ಶರ್ಟುಗಳ ಅಂತ ಹೇಳ್ತಾರೆ ನನಗೆ ಅವಾಗ. ಇಲ್ಲ ಸರ್ ನಾನು ಕರ್ನಾಟಕ ಜೈನ್ಸ್ ಅಂತ ಹೇಳ್ತೀನಿ. ಕರ್ನಾಟಕ ಜೈನ್ಸ್ ನಮ್ ಸೈಡ್ ಬಹಳ ಜನ. ಆಮೇಲೆ ಮಾಲ್ಗಾಮಿ ಅಂತ ಬರೆದ್ರೆ ಇಲ್ಲಿ ಒಬ್ಬ ಮಾಲ್ಕಾನೆ ಅಂತ ಬರೀತಾನೆ, ಮಾಲ್ವಾನೆ ಅಂತಾನೆ ಬರೀತಾನೆ, ಯಾರೋ ಮಾಲ್ಸಾನೆ ಅಂತ ಬರೀತಾನೆ. ಅವೆಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಯಾಕೆ, ಅದೆಲ್ಲ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಇದು ಚೆನ್ನಾಗಿದೆ ಅಂದ್ಬಿಟ್ಟು ಇದು ಇಟ್ಕೊಂಡೆ. ಈಗ ನಮ್ಮ ಜಮೀನು ಅದು ಇದು ಏನ್ ನಮ್ಮ ಹೆಸರು ಮೇಲೆ ಮನೆ ಎಲ್ಲ ಏನಿದೆ, ಎಲ್ಲಾ ಪ್ರಾಪರ್ಟಿ, ಎಲ್ಲಾ ಡಾಕ್ಯುಮೆಂಟ್ಸ್ ಎಲ್ಲ ನಂದು ಅಜಿತ್ ಜೈನ್ ಅಂತಾನೆ ಇದೆ. ನಿಮ್ ಸರ್ಟಿಫಿಕೇಟ್ ಅಲ್ಲಿ ಮಾಲ್ಗಾಮಿ ಅಂತ ಇದೆ, ಬಟ್ ಇದು ಅಟ್ಯಾಚ್ ಮಾಡಿ ನಮ್ದು ಈಗ ಆಧಾರ್ ಕಾರ್ಡ್ ಎಲ್ಲ ಜೈನ್ ಅಂತಾನೆ ಇದೆ. ಫಸ್ಟ್ ನೀವು ವರ್ಕ್ ಅಂತ ಮಾಡಿದ್ದು ಯಾವ್ದು ಸರ್? ಫಸ್ಟ್ ನಾನು ವರ್ಕ್ ಮಾಡಿದಾಗ ನಮ್ಮಪ್ಪ ಅದೇ ಹೇಳಿದ್ನಲ್ಲ, PUC ಅಲ್ಲಿ ನನಗೆ ಕೆಲಸ ಬಿಡು ಅಂತಂದ್ರಲ್ಲ, PUC ಆದ್ಮೇಲೆ ನಾನು ಕೆಲಸ ಬಿಟ್ಟೆ. ಕೆಲಸ ಬಿಟ್ಬಿಟ್ಟು PUC ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಕೆಲಸ PUC ಮುಗಿದ್ಮೇಲೆ ಮನೇಲಿ ಕೂತ್ಕೊಂಡಿದ್ದೆ. ನಮ್ ದೊಡ್ಡಪ್ಪ ಒಬ್ರು ಬಾಂಬೆಲಿ ಇದಾರೆ. ಅವ್ರ ಏನ್ ಮಾಡಿದ್ರು, ಏನ್ ಮಾಡ್ತಾ ಇದೀಯಾ ಅಂತ ಕೇಳಿದಾಗ ಏನೂ ಇಲ್ಲ ಅಂದೆ. ಏನೂ ಇಲ್ಲ ಅಂತ ಅವ್ರು ಬಂದು ನಮ್ಮ ಅಪ್ಪಂಗ್ ಬೈದ್ರು, ಅಲ್ಲ ಹುಡುಗನ ಜೀವನ ಯಾಕೆ ಹಾಳು ಮಾಡ್ತಿದ್ಯಾ, ಇನ್ನ ಓದ್ತೀರಿ, PUC ಓದ್ಸಿಲ್ಲ, ಡಿಗ್ರಿ ಆದ್ರೆ ಮುಗಿಸಿ ಆಮೇಲೆ ಏನಾದ್ರು ಜಾಬ್ ನೋಡ್ಬೋದು, ಇಲ್ಲ ನಾನು ಬಾಂಬೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ರು. ಇವನು ಇಲ್ಲ, ಓದಿ ಯಾರು ದೊಡ್ಡವರಾಗಿದ್ದಾರೆ, ಒಬ್ಬನೇ ಇರೋದ್ ಮಗ, ದೂರ ಹೋಗಿ ಏನ್ ಮಾಡೋದು ಅಂತೆಲ್ಲ ಹೇಳಿ ಅವ್ರ ಏನ್ ಮಾಡಿದ್ರು, ಇಲ್ಲ ಓದ್ಸಲ್ಲ ಅಂತಂದ್ರು. ನೀನ್ ಮಾಡೋದು, ಇಲ್ಲ ಓದ್ಸು ಅಂತಂದ್ರು. ಅಷ್ಟೊತ್ತಿಗೆ ನಮ್ದು ಇಲ್ಲಿ PUC ಫಸ್ಟ್ ಇಯರ್ ಅಡ್ಮಿಷನ್ ಮುಗಿದೋಗಿತ್ತು. ಆಮೇಲೆ
ಕಂಪ್ಯೂಟರ್ ಸೆಂಟರ್ ಸ್ಟಾರ್ಟ್ ಆಗಿತ್ತು ಅಲ್ಲಿ ನಮ್ಮಲ್ಲಿ ಕಾಗವಾಡದಲ್ಲೇನೆ. ಅಲ್ಲಿ ನಾನು ಇದೇನೋ ಮಾಡ್ತಾರಲ್ಲ ಇದು ಚೆನ್ನಾಗಿದೆ ಹೆಂಗೆ ಏನು ಅಂತ ಹೇಳಿದಾಗ ನಾನು ನೋಡಿದ ತಕ್ಷಣ ನಂಗೆ ಕರೆದ ತಕ್ಷಣ ನನಗೆ ಏನು ಹೇಳ್ಕೊಟ್ಟಿದ್ದ ನಾನು, ನೋಡು ಇಲ್ಲೆಲ್ಲ ನೋಡು ಗೇಮ್ ಎಲ್ಲ ಆಡ್ಬೋದು, ಇದೆಲ್ಲ ಆಡ್ಬೋದು, ಹಿಂಗ್ ಜಂಪ್ ಮಾಡ್ಬೋದು, ಇದು ಮಾಡ್ಬೋದು, ಈ ತರ ಹೇಳ್ದ. ಇದನ್ನ ಬಿಟ್ಟು ಇದು ಏನು ಉಪಯೋಗ ಅಂದ್ರೆ ಇದು ಕಂಪ್ಯೂಟರ್ ಅಂದ್ರೆ ಲೆಕ್ಕ ಇದೆಲ್ಲ ಮಾಡಕ್ಕೆಲ್ಲ ಉಪಯೋಗ ಆಗುತ್ತೆ ಅಂತ. ಆ ಟೈಮಲ್ಲಿ ಕಂಪ್ಯೂಟರ್ದು ಫ್ಯೂಚರ್ ಎಷ್ಟೊಂದಿದೆ ಅಂತ ನಂಗೆ ದೇವರನಿಗೂ ಗೊತ್ತಿಲ್ಲ. ಗೊತ್ತಿಲ್ಲ ಟೈಮಲ್ಲಿ ನನಗಂತ ಈ ಗೇಮ್ ಎಲ್ಲ ಆಡೋದು ನನಗೆ ಬೇಕಾಗಿಲ್ಲ, ಇದರಲ್ಲಿ ಕಲಿಯೋದೇನಿದೆ ಅಂದ್ರೆ ನಮ್ ಕೆಲ್ಸಕ್ಕೆ ಏನಾನ ಯೂಸ್ ಆಗೋದಿದೆ ಅವಾಗ ಅವನು ಹೇಳ್ದೆ. ಯಾಕಂದ್ರೆ ಜಾಸ್ತಿ ಜನ ಈ ಗೇಮ್ ತೋರಿದ ತಕ್ಷಣ ಅಡ್ಮಿಷನ್ ಮಾಡೋರಿದ್ದಾರೆ. ನೀನೊಬ್ನೇ ಕೇಳಿದ್ದು ಈ ತರ, ಅದಕ್ಕೆ ಇಲ್ಲ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ತೋರ್ಸಿದ್ಮೇಲೆ ಅಲ್ಲಿ ಅಡ್ಮಿಷನ್ ಮಾಡಿದೆ.